ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ನಾಟಕದ ಭಾಗದಲ್ಲಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವ ಪರೀಕ್ಷೆಗೆ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಈ ನಾಟಕ ಭಾಗದಲ್ಲಿ 4 ನಾಟಕಗಳನ್ನು ಕಾಣ್ಬೋದು. ಹರಿಜನ್ವಾರ ನಾಟಕ, ತೆರೆಗಳು ನಾಟಕ, ಮನೆ ನಾಟಕ, ಟಿಂಗರ ಬುಡ್ಡಣ್ಣ ನಾಟಕ. ಈ 4 ನಾಟಕಗಳು ತುಂಬಾ ಮುಖ್ಯವಾಗಿರುವಂತಹ ನಾಟಕಗಳು. 4 ನಾಟಕದ ಅರ್ಥವನ್ನು ತಿಳ್ಕೊಳ್ಳಿ, 4 ನಾಟಕದಲ್ಲಿರುವಂತಹ ಸಾರಾಂಶಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾಟಕದ ಭಾಗದಿಂದ ಅರ್ಥವನ್ನು ಕೇಳ್ತಾರೆ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಕೇಳ್ತಾರೆ, ಸಂದರ್ಭ ಸಹಿತ ಬರೀಲಿಕ್ಕೆ ಕೇಳ್ತಾರೆ. ಹಾಗೆಯೇ ಈ ನಾಟಕ ಭಾಗದಿಂದ 5 ಅಂಕದ ಪ್ರಶ್ನೆಗಳು ಹಾಗೆಯೇ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು, ಈ 4 ನಾಟಕದ ಸಾರಾಂಶವನ್ನು ತಿಳ್ಕೊಳ್ಬೇಕು. ಹರಿಜನ್ವಾರ ನಾಟಕದ ಕಥೆಯ ಒಳಗಡೆ ಏನಿದೆ, ಯಾವ ವಿಚಾರ ಇದೆ, ಅಲ್ಲಿನ ಒಂದು ಪಾತ್ರಧಾರಿಗಳು ಯಾರೆಲ್ಲ, ಪಾತ್ರಧಾರಿಗಳಿಗೆ ಏನೆಲ್ಲ ಪಾತ್ರ ಇದೆ ಎನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು. ತೆರೆಗಳು, ಮನೆ, ಟಿಂಗರ ಬುಡ್ಡಣ್ಣ 4 ನಾಟಕ ಕೂಡ ವಿಭಿನ್ನ ಒಂದು ಪರಿಸ್ಥಿತಿ ಇರುವಂಥದ್ದು, ವಿಭಿನ್ನ ರೀತಿಯ ಕಥೆಯಾಗಿರುವಂಥದ್ದು. ಈ ಕಥೆಯನ್ನು ನೀವು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಇದು ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮ್ಮ ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗುವಂಥದ್ದು. ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ಬೋದು, ಆ ಪ್ರಶ್ನೆಯನ್ನು ಬರ್ಕೊಂಡು ನಂತರ ನಿಮ್ಮ ವಿವರಣೆಯನ್ನು ಬರಿತಾ ಹೋಗುವಂಥದ್ದು. ಈ ರೀತಿಯಾಗಿ ಮಾಡ್ಕೊಂಡ್ರಾಯ್ತು. ಆದ್ದರಿಂದ 4 ನಾಟಕವನ್ನು ನೀವು ಓದ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾಟಕ ಭಾಗವನ್ನು ಸ್ಕಿಪ್ ಮಾಡಬೇಡಿ. 4 ನಾಟಕವನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಬರೀಲಿಕ್ಕೆ ಏನೂ ಕಷ್ಟ ಇಲ್ಲ. ನಾನು ಆರಂಭದಿಂದ ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತು ಹರಿಜನ್ವಾರ ನಾಟಕವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವ. ನಾಟಕದ ಒಂದು ವಿಷಯ ಏನಿದೆ, ನಾಟಕದ ವಿಶ್ಲೇಷಣೆ ಹೇಗಿದೆ, ನಾಟಕದಲ್ಲಿ ಬರುವಂತಹ ಪಾತ್ರಗಳು ಯಾವುದು, ನಾಟಕದ ಭಾಷೆ ಏನು, ನಾಟಕದಲ್ಲಿ ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಸಾರಾಂಶ ಏನು, ಹರಿಜನ್ವಾರ ನಾಟಕದಲ್ಲಿ ಕೊಟ್ಟಿರುವ ಅರ್ಥಗಳು, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಅರ್ಥ ಮಾಡಿಕೊಳ್ಳುವ. ಹರಿಜನ್ವಾರ ನಾಟಕ ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಮೊದಲಿಗೆ ನಾವು ಲೇಖಕರ ಪರಿಚಯವನ್ನು ಮಾಡಿಕೊಳ್ಬೇಕು. ಲೇಖಕರ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬಂದಾಗ ನೀವು ಈ ಭಾಗವನ್ನು ಹರಿಜನ್ವಾರ ಎನ್ನುವ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗರು ಅಂತ ಬರೀಬೇಕಾಗ್ತದೆ. ಆದ್ದರಿಂದ ಆ ರೀತಿ ಬರೆಯೋದ್ರಿಂದ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ಆದ್ದರಿಂದ ನಾವು ನಾಟಕದ ಹೆಸರು ಮತ್ತು ನಾಟಕ ಬರೆದ ಲೇಖಕರ ಹೆಸರನ್ನು ಕೂಡ ಕಲಿಬೇಕಾಗಿರುವಂಥದ್ದು. ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ. ನೆನಪಲ್ಲಿಟ್ಕೊಳ್ಳಿ, 2-3 ಬಾರಿ ಹೇಳ್ಕೊಳ್ಳಿ, ಅವಾಗ ಅದು ನೆನಪಲ್ಲಿ ಉಳಿತದೆ ನಮಗೆ. ಹರಿಜನ್ವಾರ ನಾಟಕ ಬರೆದವರು ಶ್ರೀರಂಗ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ನಾವು ಪೀಠಿಕೆಯನ್ನು ನೋಡ್ಕೊಳ್ಬೇಕು, ಲೇಖಕರ ಪರಿಚಯವನ್ನು ಮಾಡಿಕೊಳ್ಬೇಕು, ನಾಟಕದಲ್ಲಿರುವಂತಹ ಆಕರ, ನಾಟಕ ಯಾವ ವಿಷಯವನ್ನು ತಿಳಿಸ್ತದೆ ಎನ್ನುವಂಥದ್ದನ್ನೆಲ್ಲ ಕೂಡ ಆರಂಭದಿಂದಲೇ ನೋಡ್ತಾ ಹೋಗುವ ಸ್ನೇಹಿತರೆ. ಹರಿಜನ್ವಾರ ನಾಟಕದಲ್ಲಿ ಲೇಖಕರಾದ ಶ್ರೀರಂಗರಾಯರ ಪರಿಚಯವನ್ನು ಮಾಡಿಕೊಳ್ಳುವ. ತುಂಬ ಜನ ಕೇಳ್ತಾ ಇದ್ದಾರೆ, ಲೇಖಕರ ಪರಿಚಯ ಹೇಳಿಕೊಡಿ, ಲೇಖಕರ ಪರಿಚಯವನ್ನು ತಿಳಿಸಿ ಅಂತ ಕೇಳಿದ್ದೀರ. ಶ್ರೀರಂಗರು ನಮಗೆ ಈ ಪರೀಕ್ಷೆಯಲ್ಲಿ ಅವರ ಲೇಖಕರ ಪರಿಚಯದ ಬಗ್ಗೆ ಕೇಳದಿದ್ದರೂ ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಶ್ರೀರಂಗರವರ ಒಂದು ಅವರ ಬಗ್ಗೆ ತಿಳಿಸಿ, ಅವರ ಜೀವನದ ರೀತಿಗಳನ್ನು ತಿಳಿಸಿ ಅಂತ ಕೆಲವೊಂದು ಪ್ರಶ್ನೆಗಳು ಬಂದಿದೆ. ಆದರೆ ನಾವು ಆ ರೀತಿಯಾಗಿ ಓದ್ಕೊಳ್ಳೋದಕ್ಕಿಂತ ಸಾರಾಂಶ, ಈ ಒಂದು ನಾಟಕದ ಸಂಪೂರ್ಣ ಸಾರಾಂಶವನ್ನು ಓದ್ಕೊಂಡ್ರೆ ಸಾಕು. ನಮಗೆ ಪ್ರಶ್ನೆಗಳಲ್ಲಿ ಆಪ್ಷನಲ್ ಇರುವ ಕಾರಣ ನಾವು ಆ ರೀತಿಯ ಪ್ರಶ್ನೆಗಳನ್ನು ಓದ್ಕೊಳ್ಳುವಂಥ, ಒಂದು ವೇಳೆ ನಿಮಗೆ ಅದರಲ್ಲಿ ಗೊತ್ತಿದೆ ಅಂತಾದರೆ ಬರ್ಕೊಳ್ಳಿ. ನಮಗೆ ಅದರಲ್ಲಿ ಬರೆಯುವಷ್ಟು ವಿಚಾರಗಳು ನಮಗೆ ಸಿಗದಿದ್ದಾಗ ನಾವು ಅದನ್ನು ಬಿಟ್ಟು ಮತ್ತೊಂದು ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಈಗ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳುವ. ಶ್ರೀರಂಗ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಆದ್ಯ ರಂಗಾಚಾರ್ಯರು
ಹೊಸಗನ್ನಡ ನಾಟಕ ಮತ್ತು ರಂಗಭೂಮಿಯ ಆದ್ಯ ನಿರ್ಮಾಪಕರಲ್ಲಿ ಒಬ್ಬರು. ಶ್ರೀರಂಗ ಎಂಬ ಮಾತು ಕಿವಿ ಮೇಲೆ ಬೀಳುತ್ತಿದ್ದಂತೆಯೇ ಇವರು ಕನ್ನಡದ ಪ್ರಸಿದ್ಧ ನಾಟಕಕಾರರು ಎಂಬುದು ಕನ್ನಡ ಸಾಹಿತ್ಯ ಬಲ್ಲವರಿಗೆ ತಿಳಿಯುತ್ತದೆ. ಆದರೆ ಶ್ರೀರಂಗರು ನಾಟಕ ಮತ್ತು ರಂಗಭೂಮಿಯ ಕ್ಷೇತ್ರದಂತೆಯೇ ಕನ್ನಡ ಕಾದಂಬರಿ, ಪ್ರಬಂಧ, ವಿಮರ್ಶೆ ಮತ್ತು ಸಂಶೋಧನೆಗಳಂತಹ ಇತರ ಪ್ರಕಾರಗಳಲ್ಲೂ ನಮಗೆ ಅನೇಕ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಶ್ರೀರಂಗರವರು 26/9/1904 ವಿಜಾಪುರ ಜಿಲ್ಲೆಯ ಅಗರಖೇಡದಲ್ಲಿ ಜನಿಸಿದರು. ಇವರು ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ತತ್ಪರಿಣಾಮವಾಗಿ ಈ ಮೂರೂ ಭಾಷೆಗಳಲ್ಲಿ ಬರವಣಿಗೆಯನ್ನು ಕೂಡ ಮಾಡಿದ್ದಾರೆ. ಸಂಸ್ಕೃತ ಪಾಂಡಿತ್ಯ ಗಳಿಸಿದ್ದರು. ಅವರು ಸಂಸ್ಕೃತದಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು ಅರ್ಧದಲ್ಲಿಯೇ ಈ ವೃತ್ತಿಗೆ ವಿದಾಯವನ್ನು ಹೇಳಿದರು. ದೇಶ ವಿದೇಶಗಳ ಪ್ರಯಾಣ ಮಾಡಿ ಬಂದರು. ಪಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಸಾಗರದಾಚೆಯ ವಿದೇಶ ಪ್ರಯಾಣ ಮಾಡಿ ಬರುವುದು ಅಂದಿನ ಕಾಲದ ಬ್ರಾಹ್ಮಣ ಸಮಾಜದಲ್ಲಿ ಮೈಲಿಗೆ ಎಂದು ಪರಿಗಣಿಸಲ್ಪಡುತ್ತಿತ್ತು. ಇದಾವುದನ್ನು ಲೆಕ್ಕಿಸದ ಶ್ರೀರಂಗರು ಅಂತಹ ಮನೋಭಾವಗಳ ಜಡಸ್ಥಿತಿಯನ್ನು ಹೊರಹಾಕಲು ಅನೇಕ ನಾಟಕಗಳನ್ನೇ ರಚಿಸಿದ್ದಾರೆ. ಶ್ರೀರಂಗರ ಧರ್ಮ ವಿಜಯ, ಸ್ವಾರ್ಥತ್ಯಾಗ, ದರಿದ್ರ ನಾರಾಯಣ, ದಾರಿಯಾವುದಯ್ಯ ವೈಕುಂಠಕ್ಕೆ, ಹರಿಜನ್ವಾರ, ಪ್ರಪಂಚ ಪಾಣಿಪತ್ತು, ಕೇಳು ಜನಮೇಯ ಜಯ, ಶೋಕಚಕ್ರ, ಕತ್ತಲೆ ಬೆಳಕು, ಉದರ ವೈರಾಗ್ಯ, ಸಂಧ್ಯಾಕಾಲ, ಈಸಬೇಕು ಇದ್ದು ಜಯಿಸಬೇಕು, ಸ್ವರ್ಗಕ್ಕೆ ಮೂರೇ ಬಾಗಿಲು ಮೊದಲಾದ ಸುಮಾರು 42 ಪೂರ್ಣ ಪ್ರಮಾಣದ ನಾಟಕಗಳನ್ನು ಪೂರ್ವರಂಗ ಮುಹೂರ್ತ ಮನೆಯಲ್ಲಿ, ಮಹಾಸಭೆ, ದೀಪೋತ್ಸವ, ನನ್ನದಲ್ಲ, ಅಶ್ವಮೇಧ, ಮೈರಾವಣ, ಹೌಹಾರಿದ ಹರಿಶ್ಚಂದ್ರ ಮೊದಲಾದ 60ಕ್ಕೂ ಮಿಗಿಲಾದ ಕಿರು ನಾಟಕಗಳನ್ನು ಕೂಡ ಅವರು ರಚಿಸಿದ್ದಾರೆ. ವಿಶ್ವಾಮಿತ್ರನ ಸೃಷ್ಟಿ, ಪುರುಷಾರ್ಥ, ಕುಮಾರ ಸಂಭವ, ಉತ್ತರವಿಲ್ಲದ ಪ್ರಶ್ನೆ ಇತ್ಯಾದಿ ಕಾದಂಬರಿಗಳು, ಜಾತಿಯ ಸಮಸ್ಯೆ, ಗೀತಾದರ್ಪಣ ಇತ್ಯಾದಿ ಪ್ರಬಂಧ ಸಾಹಿತ್ಯ, ನಗೆ, ನಾಟ್ಯದರ್ಪಣ, ನಾಟ್ಯಶಾಸ್ತ್ರ, ಪ್ರೇಕ್ಷಕ ಮಾರ್ಗ, ಕಾಳಿದಾಸ, ಭವಭೂತಿ ಮೊದಲಾದ ವಿಮರ್ಶಾ ಕೃತಿಗಳು, ನಮ್ಮ ನೆಚ್ಚಿನ ನೆಹರು, ಅತಾತುರ್ಕ ಕೆಮಲ್ ಪಾಷ ಎಂಬ ಜೀವನ ಚರಿತ್ರೆ, ಮಲಕಣ್ಣನ ಯಾತ್ರೆ, ಶ್ರೀರಂಗ ಯಾತ್ರೆ ಎಂಬ ಪ್ರವಾಸ ಸಾಹಿತ್ಯ, ಅನುವಾದ ಸಾಹಿತ್ಯ, ಹೀಗೆ ಶ್ರೀರಂಗರ ಸಾಹಿತ್ಯ ಸೃಷ್ಟಿ ವ್ಯಾಪಕವಾಗಿ ಹರಡಿಕೊಂಡಿದೆ. ನಾವು ಈ ಹರಿಜನ್ವಾರ ನಾಟಕದ ಆಕಾರದ ಬಗ್ಗೆ ತಿಳ್ಕೊಳ್ಳುವ. ನಾಟಕದ ಆಕಾರ ಯಾವ ರೀತಿಯಾಗಿದೆ ಅಂತ. ಹರಿಜನ್ವಾರ ನಾಟಕದಲ್ಲಿ ಹರಿಜನರ ಉದ್ಧಾರ, ಅಸ್ಪೃಶ್ಯತಾ ನಿವಾರಣೆ, ವಿಧವಾ ವಿವಾಹದಂತಹ ಸಾಮಾಜಿಕ ಕಳಕಳಿ ಉಳ್ಳಂತಹ ನಾಟಕ ಹರಿಜನ್ವಾರ. ಈ ಸಾಮಾಜಿಕ ಕಳಕಳಿಗಳ ಜೊತೆಗೆ ರಾಜಕೀಯ ಮುಖಂಡರೆಂದು ತೋರಿಸಿಕೊಳ್ಳುತ್ತಿದ್ದವರ ಗೋಸುಂಬೆತನ, ಸಮಾಜದ ಬದಲಾವಣೆ ನನ್ನಿಂದ ಸಾಧ್ಯವೆಂದು ಬೀಗುತ್ತಿದ್ದಂತಹ ಯುವಕರ ಹುಂಬುತನ, ಸಾಮಾಜಿಕ ಮತ್ತು ರಾಜಕೀಯ ಚಳವಳಿಯಲ್ಲಿ ನಾಟಕಗಳ ಪಾತ್ರಗಳನ್ನು ಹರಿಜನ್ವಾರ ಪ್ರತಿಬಿಂಬಿಸುತ್ತದೆ. ಹರಿಜನ್ವಾರ ನಾಟಕದ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ, ಏನಿದೆ, ಯಾವ ವಿಚಾರವಾಗಿದೆ ಎನ್ನುವಂಥದ್ದನ್ನು ಅದರಲ್ಲಿ ನೋಡ್ಕೊಳ್ಬೇಕು. ಮುಖ್ಯವಾಗಿ ನಾವು ಮೊದಲಿಗೆ ಹರಿಜನ್ವಾರ ನಾಟಕದ ಪಾತ್ರಗಳು, ಯಾರೆಲ್ಲ ಪಾತ್ರಗಳಿದ್ದಾರೆ ಎನ್ನುವಂಥದ್ದನ್ನು ನೋಡಿಕೊಂಡು ನಂತರ ವಿಶ್ಲೇಷಣೆಗೆ ಹೋಗುವ. ಮೊದಲಿಗೆ ಹರಿಜನ್ವಾರ ನಾಟಕದ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳುವ. ಯಾರೆಲ್ಲ ಇದ್ದಾರೆ ಈ ಹರಿಜನ್ವಾರ ನಾಟಕದಲ್ಲಿ? ದೊಡ್ಡರಾಯ, ವೇಣಕ್ಕ, ಶ್ಯಾಮ, ವಸಂತ, ಯಮುನಾ, ತತ್ಯಾಚಾರಿ, ಅಂತಪ್ಪ. 7 ಪಾತ್ರಧಾರಿಗಳು ನಾವು ಹರಿಜನ್ವಾರ ನಾಟಕದಲ್ಲಿ ಕಾಣ್ಬೋದಾಗಿದೆ. ಪಾತ್ರ ಪರಿಚಯವನ್ನು ಮಾಡಿಕೊಳ್ತಾ ಹೋಗುವ. ದೊಡ್ಡರಾಯ
ನಾಟಕದ ಪ್ರಧಾನ ಪಾತ್ರ. ಈ ಹಿಂದೆ ಅನೇಕ ಬಾರಿ ಮುನಿಸಿಪಾಲಿಟಿ ಸದಸ್ಯರಾಗಿ ಆರಿಸಿ ಬಂದಿದ್ದರು. ಈಗ ಮತ್ತೆ ಆರಿಸಿ ಬಂದು ಪ್ರೆಸಿಡೆಂಟ್ ಆಗುವ ಆಸಕ್ತಿ ಹೊಂದಿರುವವರು. ಮುಂದೆ ಕೌನ್ಸಿಲ್ ಮೆಂಬರ್ ಆಗುವ ಮೂಲಕ ಮಂತ್ರಿಯಾಗಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿರುವವರು ನಮ್ಮ ದೊಡ್ಡರಾಯರು. ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸುವ ಸಲುವಾಗಿ ಬೇರೆ ಬೇರೆಯವರ ಸಂದರ್ಭದಲ್ಲಿ ಅವರಂತೆ ನಡೆದುಕೊಳ್ಳುತ್ತಾರೆ. ಬಿಟ್ಟಿ ಕೆಲಸದವಳಾಗಿ ಯಮುನಾಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರು. ಅಸಹಾಯಕ ಮಹಿಳೆಗೆ ಆಶ್ರಯ ನೀಡಿರುವುದಾಗಿ ಬಿಂಬಿಸಿಕೊಳ್ಳುತ್ತಾರೆ. ಹರಿಜನರ ಮೇಲೆ ನಿಜವಾದ ಪ್ರೀತಿ ಇಲ್ಲದಿದ್ದರೂ ಅವರ ಮೇಲೆ ಹುಡುಗರಿಗೆ ಉತ್ಸಾಹ ಬರಲಿ ಎಂಬ ಕಾರಣಕ್ಕೆ ಅವರನ್ನು ಗುಡಿ ಪ್ರವೇಶ ಮಾಡಿಸುವ ಮಾತನಾಡುತ್ತಾರೆ. ಈ ಮೂಲಕ ಭವಿಷ್ಯದಲ್ಲಿ ಅವರಿಂದ ತಮ್ಮ ಸಮಾಜದ ಜನರ ಆರ್ಥಿಕ ರಾಜಕೀಯ ಸ್ಥಾನಮಾನಗಳಿಗೆ ಒದಗಬಹುದಾದ ಅಪಾಯಕ್ಕೆ ಉಪಾಯವನ್ನು ಕಂಡುಕೊಳ್ಳುತ್ತಾರೆ. ವೈದಿಕರನ್ನು ಮೆಚ್ಚಿಸಲು ಸನಾತ ವೈದಿಕ ಧರ್ಮ ಮತ್ತು ಹರಿಜನರನ್ನು ಮೆಚ್ಚಿಸಲು ಹರಿಜನ ವಾರ ಎಂಬ ಸಭೆ ಆಚರಣೆಗಳನ್ನು ನಡೆಸಲು ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತಾರೆ. ಆದರೆ ಕೊನೆಗೆ ಇವರ ಎಲ್ಲ ಯೋಜನೆಗಳು ವೇಣಕ್ಕ ಮತ್ತು ಶ್ಯಾಮರ ಪೆಟ್ಟುಗಳಿಂದ ತಲೆ ಕೆಳಗಾಗುತ್ತದೆ. ಆದ್ದರಿಂದ ದೊಡ್ಡರಾಯರು ಕುಟುಂಬ ಮತ್ತು ಸಾಮಾಜಿಕ ಜೀವನಗಳೆರಡರಲ್ಲೂ ಪ್ರಾಮಾಣಿಕತೆ ಮತ್ತು ನೈತಿಕತೆ ಉಳಿಸಿಕೊಳ್ಳದೆ ಆಷಾಢಭೂತಿಗಳಾಗಿ ಕಂಡುಬರುತ್ತಾರೆ. ನೈತಿಕತೆ ಉಳಿಸಿಕೊಳ್ಳದೆ ಆಷಾಢಭೂತಿಗಳಾಗಿ ಕಂಡುಬರುತ್ತಾರೆ. ಇವು ದೊಡ್ಡರಾಯರ ಪಾತ್ರ ಆಯಿತು. ಇನ್ನು ಬರುವಂಥದ್ದು ದೊಡ್ಡರಾಯರ ಹೆಂಡತಿ ವೇಣಕ್ಕ. ವೇಣಕ್ಕ ಯಾರು? ದೊಡ್ಡರಾಯರ ಧರ್ಮಪತ್ನಿ. ಇವರಿಗೆ ಶ್ಯಾಮ ಎಂಬ ಒಬ್ಬ ಮಗನಿದ್ದಾನೆ. ವೇಣಕ್ಕ ಸನಾತನ ಸಂಪ್ರದಾಯವಾದಿಯಾಗಿ ಸದಾ ಮೈಲಿಗೆಯಲ್ಲಿರುವವಳು. ತಮ್ಮ ಪತಿ ದೊಡ್ಡರಾಯರ ಕುಟುಂಬ ಮತ್ತು ಸಾರ್ವಜನಿಕ ಜೀವನದ ನಡವಳಿಕೆಯನ್ನು ಕಂಡು ಪಟ್ಟುಕೊಂಡಿದ್ದಾರೆ. ಯಮುನಾ ಎಂಬ ಅಡುಗೆಯವಳಿದ್ದರೂ ಅವಳು ವಿಧವೆಯಾಗಿರುವುದರಿಂದ ಅವಳು ಮಾಡಿದ ಅಡುಗೆಯನ್ನು ಊಟ ಮಾಡದೆ ತಾನೇ ಅಡುಗೆಯನ್ನು ಮಾಡಿಕೊಳ್ಳುತ್ತಾಳೆ. ಮನೆಯಲ್ಲಿದ್ದಂತಹ ಬಂಗಾರವನ್ನು ಅಡವಿಟ್ಟು ಚುನಾವಣೆಗೆ ಖರ್ಚು ಮಾಡಿದ ತನ್ನ ಪತಿಯ ನಿರ್ಧಾರ ವಿರೋಧಿಸುತ್ತಾರೆ. ಅಂತಪ್ಪ ದೊಡ್ಡರಾಯರಿಗೆ ಮಾಡುವ ಸಹಾಯ ವೇಣಕ್ಕನಿಗೆ ವ್ಯರ್ಥವೆನಿಸುತ್ತದೆ. ಹೊರ ಜಗತ್ತಿಗೆ ವೇಣಕ್ಕ ಕಟ್ಟಾ ಸಂಪ್ರದಾಯಸ್ಥಳಂತೆ ಕಂಡುಬಂದರು. ಈ ನಾಟಕದ ಅಂತ್ಯದಲ್ಲಿ ಕರುಣಾಮಯಿ ಸದೃಹೈ ವೈದಿಕರ ವಿರೋಧಕ್ಕೆ ಹೆದರಿದ ದೊಡ್ಡರಾಯರು ಯಮುನಾಳನ್ನು ಮನೆಯಿಂದ ಹೊರಕಳಿಸಲು ಪ್ರಯತ್ನಿಸಿದಾಗ ಅವಳನ್ನು ಮನೆಯಲ್ಲಿ ಉಳಿಸಿಕೊಳ್ಳುವ ಸಹೃದಯಂತೆ ಮೆರೆಯುತ್ತಾಳೆ. ಹೊಲೆಯರ ಮಗುವೊಂದು ಗಟಾರದಲ್ಲಿ ಬಿದ್ದಿರುವುದನ್ನು ಕಂಡು ರಕ್ಷಿಸಲು ಯಾರೂ ಮುಂದಾಗದಿದ್ದರೂ ಮಡಿಯನ್ನು ಲೆಕ್ಕಿಸದೆ ಆ ಮಗುವನ್ನು ಗಟಾರದಿಂದ ಮೇಲೆತ್ತಿದವಳು ವೇಣಕ್ಕ ಮಾನವೀಯತೆ ಗುಣ ಇವಳಲ್ಲಿದೆ. ಆದ್ದರಿಂದ ಹರಿಜನ್ವಾರದ ಉಳಿದ ವ್ಯಕ್ತಿಗಳು ಹುಸಿ ಮತ್ತು ಭ್ರಾಮಕ ಲೋಕದಲ್ಲಿದ್ದರೆ ವೇಣಕ್ಕ ಮಾತ್ರ ಬದುಕಿನ ವಾಸ್ತವಗಳಿಗೆ ತೆರೆದುಕೊಳ್ಳುತ್ತಾ ಮಾನವೀಯತೆಯಿಂದ ಸ್ಪಂದಿಸುತ್ತಾ ಜನರ ಮನಸ್ಸನ್ನು ಗೆಲ್ಲುತ್ತಾಳೆ. ಇನ್ನು ಮೂರನೇ ಬರುವಂತಹ ಪಾತ್ರ ದೊಡ್ಡರಾಯರು ಮತ್ತು ವೇಣಕ್ಕನ ಮಗ ಶ್ಯಾಮ. ತಂದೆಯ ಸಾಮಾಜಿಕ ಕ್ರಾಂತಿಯಲ್ಲಿ ಅಪಾರ ಭರವಸೆಯನ್ನಿಟ್ಟುಕೊಂಡಿರುವ ಯುವಕ. ತಾನೂ ಹರಿಜನ ವಾರ ಮತ್ತು ಹರಿಜನ ಉದ್ಧಾರದಂತಹ ಪವಿತ್ರ ಕಾರ್ಯಗಳಿಗೆ ಸಹಾಯಹಸ್ತ ನೀಡಲು ನಿರ್ಧರಿಸಿದ್ದಾನೆ. ಇದರ ಅಂಗವಾಗಿ ವಿಧವೆ ಯಮುನಾಳನ್ನು ಪುನರ್ವಿವಾಹ ಮಾಡಿಕೊಂಡು ತಂದೆಯ ಹೋರಾಟಕ್ಕೆ ಬೆಂಬಲ ನೀಡಲು ನಿರ್ಧರಿಸಿದ್ದಾನೆ. ವಸಂತ ಶ್ಯಾಮನ ಸ್ನೇಹಿತ. ವಸಂತನ ದ್ರೌಪದಿ ಹರಣ ಮತ್ತು ದಲಿತೋದ್ಧಾರದಂತಹ ನಾಟಕಗಳಿಂದ ಹೆಚ್ಚಿನದಾಗಿ ಪ್ರಭಾವಿತನಾಗಿದ್ದಾನೆ. ಆದರೆ ತಂದೆ ದೊಡ್ಡರಾಯರ ತೋರಿಕೆ ಮತ್ತು ಇರುವಿಕೆಯನ್ನು ಅರ್ಥೈಸಿಕೊಳ್ಳುವುದರಲ್ಲಿ ವಿಫಲನಾಗಿದ್ದು ತಂದೆಯ ಬಾಹ್ಯ ವರ್ತನೆಗಳನ್ನು ನಿಜವೆಂದೇ ನಂಬಿದ್ದಾಳೆ. ಇವನಿಗೆ ಸಮಾಜದ ನಿಷ್ಠುರ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯವಾಗಲಿ ಇಲ್ಲ. ಈತ ದೀಪದ ಬೆಳಕಿಲ್ಲದೆ ಕತ್ತಲಲ್ಲಿಯೇ ಒಬ್ಬನೇ
ಮಲಗಲು ಹೆದರುವಂತಹ ಪುಕ್ಕಲ. ಆದರೆ ನಾಟಕದ ಕೊನೆಗೆ ವಿಧವೆ ಯಮುನಾಳ ಕೈ ಹಿಡಿದು ಏನೇ ಆದರೂ ನಾನು ಯಮುನಾಳನ್ನೇ ಮದುವೆಯಾಗುವುದಾಗಿ ಘೋಷಿಸುತ್ತಾನೆ. ಈ ರೀತಿಯಾಗಿ ಶ್ಯಾಮನ ಪರಿಚಯ ಆಗಿರುವಂಥದ್ದು ದೊಡ್ಡರಾಯ ಮತ್ತು ವೇಣಕ್ಕರವರ ಮಗ ಈ ಶ್ಯಾಮ. ಇನ್ನು ಬರುವಂತಹ ಪಾತ್ರ ವಸಂತ. ಶ್ಯಾಮನ ಗೆಳೆಯ ವಸಂತ ತನ್ನ ಕುಟುಂಬದ ಜಾಣ್ಮೆ ಮತ್ತು ವಿಚಾರಗಳಿಂದ ಎಲ್ಲರನ್ನೂ ಆಕರ್ಷಿಸಬಲ್ಲ ಸಮಾಜದ ಕಟು ವಾಸ್ತವಗಳನ್ನು ವಸ್ತುವಾಗುಳ್ಳ ಸಾಮಾಜಿಕ ನಾಟಕ ರಚಿಸಿ ಜನಸಾಮಾನ್ಯರ ಹೃದಯದಲ್ಲಿ ಜನಪ್ರಿಯನಾಗಿರುವ ನಾಟಕಗಾರ, ತೀಕ್ಷ್ಣ ವಿಮರ್ಶಕ, ದೃಷ್ಟಿ ವಿಡಂಬನಾತ್ಮಕ ಭಾಷೆ ಇವನ ಮಾತು ಮತ್ತು ಕೃತಿಯ ವೈಶಿಷ್ಟ್ಯ. ಈತ ತತ್ಯಾಚಾರಿಯ ಮಗಳನ್ನು ಮದುವೆಯಾಗಿದ್ದರೂ ಇವನ ದಾಂಪತ್ಯ ಸಂಬಂಧ ತುಂಡಾಗಿತ್ತು. ಆದ್ದರಿಂದ ಸಂಪ್ರದಾಯಸ್ಥ ಮಾವ ತತ್ಯಾಚಾರಿ ಮತ್ತು ವಸಂತ ಯಾವಾಗಲೂ ಜಗಳ ಆಡುತ್ತಿರುತ್ತಾರೆ. ಅಂತಪ್ಪನ ಜೊತೆ ಯಾವಾಗಲೂ ಹಾಸ್ಯ ಮಿಶ್ರಿತ ನಿಷ್ಠೂರ ಮಾತುಗಳನ್ನಾಡುತ್ತಿರುತ್ತಾನೆ. ಯಮುನಾ ಮತ್ತು ಶ್ಯಾಮನ ಪುನರ್ವಿವಾಹಕ್ಕೆ ಸಹಾಯವನ್ನು ಮಾಡುತ್ತಾನೆ. ನಾಟಕದ ಅಂತ್ಯದಲ್ಲಿ ವೇಣಕ್ಕ ಗಟಾರದಲ್ಲಿದ್ದ ಕೂಸನ್ನು ಮೇಲಕ್ಕೆ ಎತ್ತುವುದು, ಶ್ಯಾಮ ಮತ್ತು ಯಮುನಾಳ ಪುನರ್ವಿವಾಹವಾಗುವುದನ್ನು ಪ್ರೋತ್ಸಾಹಿಸುತ್ತಾನೆ. ಅಸಮಾನತೆಯಿಂದ ಕೂಡಿದ ಈಗಿನ ಸಾಮಾಜಿಕ ವ್ಯವಸ್ಥೆ ಬದಲಾಗಿ ಅನ್ಯಾಯ ಶೋಷಣೆಗೆ ಒಳಗಾದವರ ಉದ್ಧಾರವಾಗಬೇಕೆಂಬ ಕಳಕಳಿ ಹೊಂದಿರುವವನು. ಒಂದರ್ಥದಲ್ಲಿ ಶ್ರೀರಂಗನು ತಮ್ಮ ವ್ಯಕ್ತಿತ್ವ ಮತ್ತು ವಿಚಾರಗಳನ್ನು ವಸಂತನ ಪಾತ್ರದ ಮೂಲಕವೇ ವ್ಯಕ್ತಪಡಿಸಿರುವಂತೆ ತೋರುತ್ತದೆ. 5ನೆಯ ಪಾತ್ರ ಯಮುನಾ. ಯಮುನಾ ವಿಧವೆ. ಈಕೆಗೆ ತನ್ನ ಜಾತಿ, ಕುಲ, ಗೋತ್ರ ಒಂದು ಗೊತ್ತಿಲ್ಲ. ಬ್ರಾಹ್ಮಣರು ತನ್ನನ್ನು ಮುಟ್ಟಿಸಿಕೊಳ್ಳುತ್ತಿಲ್ಲ. ತಾನು ಹೊಲೆಯರಾಳ ಇರಬೇಕೆಂದು ಭಾವಿಸುತ್ತಾಳೆ. ಬ್ರಾಹ್ಮಣರ ಮಾತು ಮತ್ತು ನೋಟಗಳಿಗೆ ಹೆದರಿ ಹರಿಜನರುದ್ಧಾರದಂತಹ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ದೊಡ್ಡರಾಯರಲ್ಲಿ ಆಶ್ರಯವನ್ನು ಕೂಡ ಪಡೆದಿದ್ದಾಳೆ. ಯಾವ ಸಂಬಳವನ್ನು ನಿರೀಕ್ಷಿಸದೆ ಅವರು ನೀಡುವ ಊಟಕ್ಕೆ ಪ್ರತಿಯಾಗಿ ರಾಯರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡಿದ್ದಾಳೆ. ಚುನಾವಣೆ ಕಳೆಯುವವರೆಗೆ 4 ದಿನ ನಮ್ಮ ಮನೆಯಿಂದ ಹೊರಹೋಗು ಎಂದು ರಾಯರು ಹೇಳಿದಾಗ ನನ್ನನ್ನು ಬ್ರಾಹ್ಮಣರಿಗೆ ಒಪ್ಪಿಸಬೇಡಿ ಎಂದು ಪರಿಪರಿಯಾಗಿ ಬೇಡುತ್ತಾಳೆ. ವೇಣಕ್ಕಳ ಅಂತಃಕರಣ ದೃಷ್ಟಿ ಇವಳನ್ನು ಉಳಿಯುವಂತೆ ಮಾಡುತ್ತದೆ. ಇವಳ ಮತ್ತು ತತ್ಯಾಚಾರಿಯ ನಡುವಿನ ಸಂಬಂಧದ ಬಗ್ಗೆ ಜನ ಆಡಿಕೊಳ್ಳುವುದು ವಸಂತನ ಮಾತುಗಳಿಂದ ತಿಳಿಯುತ್ತದೆ. ಇದೇ ವಸಂತನ ಮಧ್ಯಸ್ಥಿಕೆಯಲ್ಲಿ ಇವಳ ಮತ್ತು ಶ್ಯಾಮರ ಪುನರ್ವಿವಾಹ ಸಂಬಂಧ ಏರ್ಪಡುತ್ತದೆ. ಒಟ್ಟಿನಲ್ಲಿ ಯಮುನಾ ಒಬ್ಬ ಶೋಷಿತ ಮಹಿಳೆ. ಸಾಂಪ್ರದಾಯಿಕ ಕಟ್ಟುಪಾಡುಗಳಿಂದ ಮುಕ್ತಳಾಗಿ ಹೊಸ ಬದುಕಿಗೆ ಕಾಲಿರಿಸಿದವಳು. ಶ್ಯಾಮನಿಂದ ಇವಳಿಗೆ ಹೊಸ ಬದುಕು ಪ್ರಾಪ್ತವಾಗುತ್ತದೆ. ಇವಿಷ್ಟು ಯಮುನಾಳ ಪಾತ್ರದಲ್ಲಿ ಬರುವಂಥದ್ದು. ಇನ್ನು ಬರುವಂಥ 2 ಪಾತ್ರ ತತ್ಯಾಚಾರಿ ಮತ್ತು ಅಂತಪ್ಪ. ದೊಡ್ಡರಾಯರ ರಾಜಕೀಯ ಸಹಾಯಕ, ಸಂಪ್ರದಾಯಸ್ಥ ಬ್ರಾಹ್ಮಣನಾಗಿದ್ದರೂ ಉಂಡಾಡಿಗ. ಬರುವ ಮುನ್ಸಿಪಾಲಿಟಿ ಎಲೆಕ್ಷನ್ನಲ್ಲಿ ದೊಡ್ಡರಾಯರನ್ನು ಗೆಲ್ಲಿಸುವ ಸಲುವಾಗಿ ಬೇರೆ ಬೇರೆ ಜಾತಿ ಮತ್ತು ಧರ್ಮಕ್ಕೆ ಸೇರಿದವರನ್ನು ಭೇಟಿಯಾಗಿ ಅವರ ಮತವನ್ನು ಸೆಳೆಯುವ ಕೆಲಸ ಮಾಡುತ್ತಾನೆ. ಈ ಕಾರಣಕ್ಕಾಗಿ ಎಷ್ಟು ಸಂಪ್ರದಾಯಸ್ಥ ಬ್ರಾಹ್ಮಣಗಳಿಂದ ಅವಹೇಳನಕ್ಕೂ ಒಳಗಾಗಿದ್ದಾನೆ. ತನ್ನ ಮಗಳನ್ನು ವಸಂತನಿಗೆ ಕೊಟ್ಟು ಮದುವೆ ಮಾಡಿದರೂ ಅವರಿಬ್ಬರು ಬೇರೆಯಾಗಿ ದೂರವಾಗಿರುವುದರಿಂದ ವಸಂತನ ಮೇಲೆ ತತ್ಯಾಚಾರಿಗೆ ಅಪಾರವಾದ ಕೋಪ. ವಸಂತ ಮತ್ತು ಇವನ ನಡುವೆ ಆಗಿನಾಗೆ ಸಂಘರ್ಷ ನಡೆಯುತ್ತಲೇ ಇರುತ್ತದೆ. ಮುಸಲ್ಮಾನ ನಬಿ ಸಾಹೇಬನನ್ನು ಓಲೈಸಿ ರಾಯರ ಮನೆಗೆ ಕರೆತರುವರಲ್ಲಿ ಇವನದೇ ಪ್ರಧಾನ ಪಾತ್ರವಾಗಿರುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 7 ಅಂತಪ್ಪ. ಅಂತಪ್ಪ ದೊಡ್ಡರಾಯರ ಕಾರಕೋರನ ಅಥವಾ ಕಾರಣೀಕ, ವಯೋವೃದ್ಧ. ಈತನಿಗೆ ಬರಿಗಣ್ಣಿನಿಂದ ಓದಲು ಬರೆಯಲು ಸಾಧ್ಯವಾಗುವುದಿಲ್ಲ. ಈತ ದೊಡ್ಡರಾಯರಿಗೆ ಸಹಾಯಕವಾಗಿ ಮಾಡುವ ಕೆಲಸವನ್ನು ವೇಣಕ್ಕ ವ್ಯರ್ಥವೆಂದು ಹೇಳಿದಾಗ ತನ್ನ ಸ್ಥಿತಿಗೆ ಮರುಗುತ್ತಾನೆ. ಈತ ಕೂಡ ಸನಾತನ ಸಂಪ್ರದಾಯವಾದಿ. ತತ್ಯಾಚಾರಿ ಮತ್ತು ವಸಂತ ಜಗಳವನ್ನು ಸರಿಪಡಿಸಿ ಒಂದು ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ಸಾಧ್ಯವಾಗುವುದಿಲ್ಲ.
ಶ್ಯಾಮ ವಿಧವೆ ಯಮುನಾಳನ್ನು ಮದುವೆಯಾಗುವುದಾಗಿ ನಿರ್ಧರಿಸುವುದು. ವೇಣಕ್ಕ ಗಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಕೂಸನ್ನು ಎತ್ತುವುದು ಈತನಿಗೂ ಸರಿ ಕಾಣದು. ಈ ಎರಡೂ ಘಟನೆಗಳಿಂದ ರಾಯರ ಚುನಾವಣೆಯ ಮೇಲಾಗುವ ಪರಿಣಾಮವನ್ನು ಭಾವಿಸಿ ಮುಂದೇನು ಮಾಡುವುದೆಂದು ಚಿಂತಾಕ್ರಾಂತನಾಗುತ್ತಾನೆ. ಇವಿಷ್ಟು ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳಾಗಿದೆ. ಮತ್ತೊಮ್ಮೆ ಪಾತ್ರಗಳು ನೋಡಿ: ದೊಡ್ಡ ರಾಯರು, ವೇಣಕ್ಕ, ಶ್ಯಾಮ, ವಸಂತ, ಯಮುನಾ, ತತ್ಯಾಚಾರಿ, ಅಂತಪ್ಪ. ಈ 7 ಪಾತ್ರಗಳ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಈ ಒಂದು ನಾಟಕದ ಸಾರಾಂಶವನ್ನು ತಿಳ್ಕೊಳ್ಳೋ, ಏನು ಕೊಟ್ಟಿದ್ದಾರೆ ಅವರು ಸಾರಾಂಶವಾಗಿ ಅಂತ ನೋಡ್ಕೊಳ್ತಾ ಹೋಗೋ. ನಾಟಕದ ಸಾರಾಂಶವನ್ನು ನೋಡ್ತಾ ಹೋಗುವ. ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳ ಪರಿವರ್ತನೆಯ ಕಾಲದಲ್ಲಿ ಈ ನಾಟಕ ರಚನೆಯಾಗಿದೆ. 1930ರ ದಶಕದ ವೇಳೆಗೆ ಈ ವಿಷಯಗಳನ್ನು ಕುರಿತಂತೆ ಚರಿತ್ರೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ಯೋಚಿಸುತ್ತಲೇ ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ಹೋರಾಟ ತೀವ್ರ ರೂಪವನ್ನು ಪಡೆದುಕೊಂಡಿದ್ದ ಕಾಲದಲ್ಲಿ ಈ 3 ಕ್ಷೇತ್ರದಲ್ಲಿನ ಭಾರತದ ಅವನತ ಸ್ಥಿತಿಗೆ ಈ ದೇಶವನ್ನು ಆಳಿದ ಬೇರೆ ಬೇರೆ ದೇಶಗಳ ರಾಜಪ್ರಭುತ್ವ ಎಷ್ಟು ಕಾರಣವೋ, ದೇಶದ ಒಳಗಿನ ಭಾರತೀಯರ ಆತ್ಮವಂಚನೆ, ಲಿಂಗ, ವರ್ಣ, ವರ್ಗ ಅಸಮಾನತೆಗಳು, ಸ್ವಾಭಿಮಾನ ಮತ್ತು ಇಚ್ಛಾಶಕ್ತಿಯ ಕೊರತೆಗಳು ಕಾರಣ ಎಂಬುದನ್ನು ಗಾಂಧಿ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರು ಕಂಡುಕೊಂಡಿದ್ದರು. ಆದ್ದರಿಂದ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟವಾಗಿ ಸೀಮಿತಗೊಳ್ಳದೆ ಭಾರತೀಯ ವ್ಯಕ್ತಿ ಮತ್ತು ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದ ಪ್ರಗತಿ ಶತ್ರುಗಳ ವಿರುದ್ಧದ ಹೋರಾಟವೂ ಆಗಿತ್ತು. ಈಗಾಗಲೇ ಭಾವಿಸಿರುವಂತೆ 1930ರ ವೇಳೆಗೆ ಸ್ವಾತಂತ್ರ್ಯ ಹೋರಾಟ ಭಾರತೀಯ ಸಮಾಜದ ಎಲ್ಲ ವರ್ಗದ ಪ್ರಜ್ಞಾವಂತರನ್ನು ಬಡಿದೆಬ್ಬಿಸಿತ್ತು. ಶಿಕ್ಷಿತರು, ಅಶಿಕ್ಷಿತರೆನ್ನದೆ ಎಲ್ಲೆಲ್ಲೂ ಭಾರತೀಯ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬೆಳವಣಿಗೆಗೆ ಅಡ್ಡಿಗಳಾಗಿರುವ ಶತ್ರುಗಳ ವಿರುದ್ಧ ಹೋರಾಡಬೇಕೆಂಬ ಮನೋಭೂಮಿಕೆ ಸಿದ್ಧವಾಗಿತ್ತು. ಇಂತಹ ಪರಿಸರದ ಒತ್ತಡದಿಂದಾಗಿ ಸಮಾಜದ ಅತ್ಯಂತ ಪ್ರಜ್ಞಾವಂತ ಸಮುದಾಯವೆನಿಸಿಕೊಂಡ ಸಾಹಿತಿ ಉಳಿದವರಿಗಿಂತ ಹೆಚ್ಚು ಸೂಕ್ಷ್ಮವಾಗಿ ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು. ತತ್ಪರಿಣಾಮವಾಗಿ ವಿದೇಶಿ ಆಧುನಿಕ ವಿಚಾರಗಳಿಂದ ಪ್ರಭಾವಿತರಾಗಿದ್ದ ಶ್ರೀರಂಗರು ಈ ವೇಳೆಗೆ ಮೇಲು ಜಾತಿ, ಕೀಳು ಜಾತಿ, ಮುಂದುವರಿದವರು, ಹಿಂದುಳಿದವರು, ಶಿಕ್ಷಿತರು, ಅಶಿಕ್ಷಿತರು, ಸತ್ಯ, ಸುಳ್ಳು, ಇರುವಿಕೆ, ತೋರಿಕೆ ಮೊದಲಾದ ವೈರುಧ್ಯಗಳನ್ನು ಬರವಣಿಗೆಯ ಮೂಲಕ ಸಮಾಜಕ್ಕೆ ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಈ ಒಂದು ಹಿನ್ನೆಲೆಯ ತಾರಕಾವಸ್ಥೆಗೇರಿದ್ದಂತಹ ಭಾರತದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆಗಳು, ಗಾಂಧಿ ನೇತೃತ್ವದ ಸ್ವಾತಂತ್ರ್ಯ ಹೋರಾಟ, ಆಧುನಿಕ ಇಂಗ್ಲಿಷ್ ಶಿಕ್ಷಣ, ಹರಿಜನ್ವಾರ ನಾಟಕ ರಚನೆಯ ಹಿಂದಿನ ಮುಖ್ಯ ಪ್ರೇರಣೆಯಾಗಿ ಗುರುತಿಸಬಹುದು. ವಿಧವಾ ವಿವಾಹಕ್ಕಿರುವ ತೊಡಕುಗಳು, ನೈತಿಕ ದಿವಾಳಿತನ ಮತ್ತು ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳನ್ನು ಚಿತ್ರಿಸುವುದು ಹರಿಜನ್ವಾರ ನಾಟಕದ ಪ್ರಧಾನ ಉದ್ದೇಶ. ಈ 3 ಸಮಸ್ಯೆಗಳನ್ನು ಕುರಿತ ಶ್ರೀರಂಗರ ದೃಷ್ಟಿಕೋನ ಈ ನಾಟಕದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿತವಾಗಿದೆ. ಈ 3 ಸಮಸ್ಯೆಗಳು ಪ್ರಾಚೀನ ಕಾಲದಿಂದಲೂ ಭಾರತವನ್ನು ಹುಡುಕುತ್ತಿರುವ ಇಡೀ ದೇಶವನ್ನು ಸಾಮಾಜಿಕವಾಗಿ ಹಾಗೂ ನೈತಿಕವಾಗಿ ಪ್ರಶ್ನಿಸುತ್ತಿರುವ ದೈತ್ಯ ಸಮಸ್ಯೆಗಳಾಗಿ ಜೀವಂತವಾಗಿ ಇಂದಿಗೂ ಕಾಡುತ್ತಿದೆ. ಈ ಸಮಸ್ಯೆಗಳನ್ನು ಚಿತ್ರಿಸುವುದಷ್ಟೇ ಶ್ರೀರಂಗರ ಉದ್ದೇಶವಲ್ಲ, ಈ ಜವಾಬ್ದಾರಿಯನ್ನು ಬಹಳ ಸಮರ್ಥವಾಗಿಯೇ ನಿರ್ವಹಿಸಿದ್ದಾರೆ. ಇದರ ಜೊತೆಗೆ ಈ ಸಮಸ್ಯೆಗಳ ಪರಿಹಾರೋಪಾಯಗಳನ್ನು ಸೂಚಿಸಿರುವುದರಲ್ಲಿ ಇತರ ನಾಟಕಗಾರರಿಗಿಂತ ಶ್ರೀರಂಗರನ್ನು ಭಿನ್ನವಾಗಿ ನಿಲ್ಲಿಸುತ್ತದೆ. ಈ 3 ಸಮಸ್ಯೆಗಳು ಮತ್ತು ಪರಿಹಾರ ಕಾರಣಗಳನ್ನು ನಾಟಕ ಹೇಗೆ ಚಿತ್ರಿಸಿದೆ ಎಂಬುದನ್ನು ನಾವು ವಿವರವಾಗಿ ನೋಡ್ತಾ ಹೋಗ್ಬೋದು. ಯಮುನಾ ಮತ್ತು ಶ್ಯಾಮ ನೇರವಾಗಿ ಈ ಸಮಸ್ಯೆ ಮತ್ತು ಪರಿಹಾರಗಳನ್ನು ಪ್ರತಿನಿಧಿಸುವ ಪಾತ್ರಗಳು.
ನಾಟಕದ ಆರಂಭದ ವೇಳೆಗೆ ವಿಧವೆ ಯಮುನಾ ಅಡಿಗೆಯ ಕೆಲಸದವಳಾಗಿ ದೊಡ್ಡರಾಯರ ಮನೆಯನ್ನು ಸೇರಿದ್ದಾಳೆ. ಈಕೆಯ ವೈಧವ್ಯದ ಕಾರಣ ನಾಟಕದ ವ್ಯಾಪ್ತಿಯಲ್ಲಿ ಚಿತ್ರಿತವಾಗಿಲ್ಲ. ತಾನು ಯಾವ ಜಾತಿಗೆ ಸೇರಿದವಳೆಂಬುದು ಅವಳಿಗೆ ಗೊತ್ತಿಲ್ಲ. ಆದರೆ ಸಮಾಜದ ಮೇಲ್ವರ್ಗದವರು ಇವಳನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ಜೊತೆಗೆ ಎಲ್ಲರೂ ಈಕೆಯನ್ನು ಬಹಳ ಕೀಳು ದೃಷ್ಟಿಯಿಂದ ನೋಡುತ್ತಿದ್ದುದು ಬದುಕಲು ಬೇರೆ ಮಾರ್ಗಗಳಿಲ್ಲದಿದ್ದರಿಂದ ಈ ವೇಳೆಗಾಗಲೇ ಹೊಲೆಯರನ್ನು ಗುಡಿಗೆ ಪ್ರವೇಶಿಸುವುದು, ಹರಿಜನವಾರದಂತಹ ಸಾಮಾಜಿಕ ಸುಧಾರಣಾ ಕೆಲಸಗಳಲ್ಲಿ ದೊಡ್ಡರಾಯರ ಹೆಸರು ಕೇಳಿಬರುತ್ತಿರುವುದರಿಂದ ಆಶ್ರಯ ಬಯಸಿ ರಾಯರ ಮನೆಯನ್ನು ಸೇರಿದಳು. ರಾಯರು ಹೊರಗೆ ಮಹಿಳೆಯರ ಬಗ್ಗೆ, ಅವರ ಪ್ರಗತಿ ಮತ್ತು ಸಮಾನತೆಯ ಬಗ್ಗೆ ಕಳಕಳಿ ಉಳ್ಳವರಂತೆ ಭಾಷಣ ಮಾಡಿದರು. ಯಮುನಾಳನ್ನು ಅವಳು ಅನಾಥಳು, ವಿಧವೆ ಆದ್ದರಿಂದ ಆಶ್ರಯ ನೀಡಬೇಕೆಂಬ ಔದಾರ್ಯದಿಂದ ಆಶ್ರಯ ನೀಡಿಲ್ಲ. ಬದಲಾಗಿ ಒಂದು ಹೊತ್ತಿನ ಊಟ ಹಾಕಿದರೆ ಇಡೀ ದಿನ ಬಿಟ್ಟಿ ಕೆಲಸ ಮಾಡುತ್ತಾಳೆ ಎಂಬ ಸ್ವಾರ್ಥಕ್ಕಾಗಿ ಆಶ್ರಯವನ್ನು ನೀಡಿದ್ದಾರೆ. ಆದರೆ ರಾಯರ ಮಗ ಶ್ಯಾಮ ತನ್ನ ತಂದೆಯ ಒಳಮನಸ್ಸನ್ನರಿಯದ ಹೊರ ಮಾತುಗಳನ್ನೇ ಸತ್ಯವೆಂದು ನಂಬುತ್ತಾನೆ. ವಸಂತನ ಸಾಮಾಜಿಕ ನಾಟಕಗಳಿಂದ ಪ್ರಭಾವಿತನಾದ ಶ್ಯಾಮ ಯಮುನಾಳನ್ನು ಯಾವುದೇ ಜಾತಿಯವಳಾಗಿದ್ದರೂ ವಿಧವೆ ಎಂಬ ಕಾರಣಕ್ಕೆ ಆಕೆಯನ್ನು ಮದುವೆಯಾಗುವ ಮೂಲಕ ತಂದೆಯ ಸಾಮಾಜಿಕ ಸುಧಾರಣೆಗೆ ಕೈಜೋಡಿಸಬೇಕೆಂಬ ತೀರ್ಮಾನಕ್ಕೆ ಬರುತ್ತಾನೆ. ಆದರೆ ವಾಸ್ತವವಾಗಿ ಶ್ಯಾಮನ ಈ ತೀರ್ಮಾನ ತಾಯಿ ವೇಣಕ್ಕ ಮತ್ತು ತಂದೆ ದೊಡ್ಡರಾಯರಿಗೆ ತಿಳಿದಿದ್ದರೆ ಯಮುನಾಳನ್ನು ವಿವಾಹವಾಗಲು ಖಂಡಿತ ಒಪ್ಪುತ್ತಿರಲಿಲ್ಲ. ಅಂದರೆ ತಾಯಿ ವೇಣಕ್ಕ ಯಮುನಾಳ ಬಗ್ಗೆ ಮಾನವೀಯ ಕನಿಕರ ಉಳ್ಳವಳಾಗಿದ್ದರೂ ಸಂಪ್ರದಾಯ ಮಡಿವಂತ ಮನಸ್ಥಿತಿಯವಳಾದ್ದರಿಂದ ತನ್ನ ಮಗ ಅನ್ಯ ಜಾತಿಗೆ ಸೇರಿದ ವಿಧವೆಯನ್ನು ಮದುವೆಯಾಗಲು ಒಪ್ಪುತ್ತಿರಲಿಲ್ಲ. ಹಾಗೆಯೇ ದೊಡ್ಡರಾಯರು ಈ ವಿವಾಹಕ್ಕೆ ಸಮ್ಮತಿಸುತ್ತಿರಲಿಲ್ಲ. ಇಂತಹ ನೈಜ ಸ್ಥಿತಿಯನ್ನು ಅರಿಯುವಲ್ಲಿ ವಿಫಲನಾಗಿರುವ ಶ್ಯಾಮ ತಂದೆಯ ಕೋರಿಕೆಯನ್ನೇ ನೈಜವೆಂದು ಭ್ರಮಿಸಿ ವಿಧವೆ ಯಮುನಾಳನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ. ಶ್ಯಾಮನ ಈ ತೀರ್ಮಾನ ಹುಂಬತನದಂತೆ ಕಂಡರೂ ಒಂದು ಅನ್ಯಾಯ ಮತ್ತು ಅಧರ್ಮದಿಂದ ಕೂಡಿದ ಸಾಮಾಜಿಕ ಪರಿಸ್ಥಿತಿ ಬದಲಾಗಬೇಕಾದರೆ ಶ್ಯಾಮನಂಥವರು ಯಮುನಾಳಂತಹ ವಿಧವೆಗೆ ಬಾಳು ಕೊಡುವುದರಲ್ಲಿ ಮಾನವೀಯತೆಯನ್ನು ಗುರುತಿಸುತ್ತಾರೆ. ಆದ್ದರಿಂದ ಅಂತರ್ಜಾತಿ ಮತ್ತು ವಿಧವಾ ವಿವಾಹವನ್ನು ಒಂದು ದೊಡ್ಡ ಸಾಮಾಜಿಕ ಮೌಲ್ಯವಾಗಿ ಶ್ರೀರಂಗರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಯೋಚಿಸಿರುವುದು ಅವರ ಸಾಮಾಜಿಕ ಬದ್ಧತೆಯನ್ನು ಸೂಚಿಸುತ್ತದೆ. ಭಾರತೀಯ ಸಮಾಜದ ದೊಡ್ಡ ಪಿಡುಗುಗಳಲ್ಲಿ ಅಸ್ಪೃಶ್ಯತೆಯು ಒಂದು. ಒಂದೇ ಪರಿಸರದಲ್ಲಿ ಹುಟ್ಟಿ ಬೆಳೆದ ಸಹಮಾನವರಲ್ಲಿ ಜಾತಿ ಭಾವನೆಗಳನ್ನು ಹುಟ್ಟುಹಾಕಿ ಮೇಲು ಕೀಳು, ಅಸ್ಪೃಶ್ಯ ಎಂಬ ತಾರತಮ್ಯಗಳನ್ನು ಸೃಷ್ಟಿಸಿ ಬಲಾಢ್ಯರು ದುರ್ಬಲರನ್ನು ಬಹಳ ವ್ಯವಸ್ಥಿತವಾಗಿ ಶೋಷಿಸುವ ಈ ಸಂಚೆ ಅಸ್ಪೃಶ್ಯತೆ. ಅಸ್ಪೃಶ್ಯ ಮತ್ತು ಮೇಲು ಕೀಳು ಜಾತಿ ಎಂಬ ತಾರತಮ್ಯಗಳಿಲ್ಲದಿದ್ದರೆ ಭಾರತದ ಸಾಮಾಜಿಕ ರಚನೆ ಮತ್ತು ಸಂಸ್ಕೃತಿ ಬಹಳ ಉನ್ನತವಾಗಿರುತ್ತಿತ್ತು ಎಂಬುದು ಹಲವು ಪ್ರಜ್ಞಾವಂತರ ಭಾವನೆ. ಈ ತಾರತಮ್ಯ ನಮ್ಮ ದೇಶದ ಸಾಮಾಜಿಕ ರಚನೆಯ ಆಳಕ್ಕೆ ಬೇರು ಬಿಟ್ಟು ನಮ್ಮ ನೈತಿಕ ಅಸ್ತಿತ್ವವನ್ನೇ ಪ್ರಶ್ನಿಸುತ್ತಿದೆ. ಇಂತಹ ಅನಿಷ್ಟದಿಂದ ದೇಶ ಮುಕ್ತವಾಗಬೇಕಾದರೆ ನಮ್ಮ ಬಾಹ್ಯ ವರ್ತನೆಗಳಿಗಿಂತ ಮುಖ್ಯವಾಗಿ ಆಂತರಿಕ ಅಂದರೆ ಮಾನಸಿಕ ಬದಲಾವಣೆಗಳಾಗಬೇಕೆಂಬ ಸಂದೇಶವನ್ನು ಈ ನಾಟಕದ ವೇಣಕ್ಕಳ ಪಾತ್ರದ ಮೂಲಕ ಶ್ರೀರಂಗರು ನೀಡಿದ್ದಾರೆ. ದೊಡ್ಡರಾಯರು ಹರಿಜನೋದ್ಧಾರದ ಮಾತುಗಳನ್ನಾಡುವುದು, ಹರಿಜನ್ವಾರ ಆಚರಿಸುವುದು, ಯಮುನಾಳಂತಹ ವಿಧವೆಗೆ ಆಶ್ರಯ ನೀಡಿರುವುದು, ಮುಸಲ್ಮಾನನಾದ ನಬೀಸಾಹೇಬನ ಸ್ನೇಹ ಬೆಳೆಸುವುದು ಕೇವಲ ತನ್ನ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳುವ ಸಲುವಾಗಿಯೇ ಹೊರತು ಅವರನ್ನು ಅವರಿರುವ ಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಸುವುದಾಗಿರುವುದಿಲ್ಲ. ಯಮುನಾಳನ್ನು ಮನೆಯಲ್ಲಿಟ್ಟುಕೊಂಡಿರುವುದು ಒಬ್ಬ ಬಿಟ್ಟಿ ಆಳು ಸಿಕ್ಕಿದಳು ಎಂಬ ಕಾರಣದಿಂದಲೇ ಹೊರತು ನೊಂದ ಅಸಹಾಯಕ ಹೆಣ್ಣು ಎಂಬ ಕಾರಣಕ್ಕಾಗಿ ಅಲ್ಲ. ಮುಸಲ್ಮಾನರ ಓಟಿನ ಮೇಲೆ ಕಣ್ಣಿಟ್ಟಿರುವ ದೊಡ್ಡರಾಯರು ನಬೀಸಾನನ್ನು ಕೇವಲ ಔಪಚಾರಿಕವಾಗಿ ಪಾರ್ಟಿಗೆ ಆಹ್ವಾನಿಸುತ್ತಾರೆಯೇ ಹೊರತು ಪ್ರೀತಿಪೂರ್ವಕವಾಗಿ ಅಲ್ಲ. ಹಿಂದೂ ಧರ್ಮ ಆಚರಣೆಗಳ ಬಗ್ಗೆ ಪ್ರಾಮಾಣಿಕ ಶ್ರದ್ಧೆ ಇಲ್ಲದಿದ್ದರೂ ನಬೀಸಾಬರ ಜೊತೆ ಚಾ ಕುಡಿಯಲು ಹಿಂದೇಟು ಹಾಕುತ್ತಾರೆ.
ಸುಳ್ಳು ಪ್ರೀತಿ ವಿಶ್ವಾಸಗಳಿಂದ ಅವನನ್ನು ಆಧರಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ದೊಡ್ಡರಾಯರ ನೈತಿಕತೆಯೇ ಪ್ರಶ್ನಾರ್ಹವಾಗುತ್ತದೆ. ಇಬ್ಬಗೆ ದ್ವಂದ್ವಗಳು ಕೂಡ ಅಸ್ಪೃಶ್ಯತೆ ಇನ್ನೊಂದು ಮುಖವನ್ನು ದರ್ಶಿಸುತ್ತದೆ. ಬೇರೆ ಇತರ ವ್ಯಕ್ತಿಗಳಿಗೆ ಹೋಲಿಸಿದರೆ ವೇಣಕ್ಕ ಹೆಚ್ಚು ಮಾನವೀಯ ಅಂತರಂಗವುಳ್ಳವಳು ಎಂಬುದು ತಿಳಿಯುತ್ತದೆ. ಆದರೆ ಯಮುನಾಳ ಬಗ್ಗೆ ಎಷ್ಟೇ ಕನಿಕರ ಇಟ್ಟುಕೊಂಡಿದ್ದರೂ ಅವಳ ಕೈಯ ಅಡುಗೆಯನ್ನು ಊಟ ಮಾಡದೆ ತಾನೇ ಮಡಿಯುಟ್ಟು ಮಾಡುವ ಅಡುಗೆಯನ್ನು ಮಾತ್ರ ಊಟ ಮಾಡುವ ಮೂಲಕ ಈಕೆಯು ಅಸ್ಪೃಶ್ಯತೆ ಆಚರಣೆಯ ಒಂದು ಭಾಗವಾಗಿಯೇ ಕಾಣುತ್ತಾಳೆ. ನಾಟಕಾಂತ್ಯದ ಹೊತ್ತಿಗೆ ಹೊಲೆಯರ ಮಗು ಒಂದು ಗಠಾರದಲ್ಲಿ ಬಿದ್ದಿರುವುದನ್ನು ಕಂಡ ನಬೀಸಾಬಿಯಾಗಲಿ ತಿಳಿದ ದೊಡ್ಡರಾಯ ತತ್ಯಾಚಾರಿ ಅಂತಪ್ಪರಾಗಲಿ ಮಗುವನ್ನು ರಕ್ಷಿಸಲು ಮುಂದಾಗದಿರುವುದಕ್ಕೆ ಕಾರಣ ಆ ಮಗು ಅಸ್ಪೃಶ್ಯ ಎಂಬ ಒಂದೇ ಒಂದು ಕಾರಣದಿಂದ. ಇಂಥ ವಿಷಯದ ಸ್ಥಿತಿಯಲ್ಲಿ ವೇಣಕ್ಕ ಮಾತ್ರ ಯಾರ ಮಾತಿಗೂ ಕಿವಿಗೊಡದೆ ಗಠಾರದಿಂದ ಹೊಲೆಯರ ಕೂಸನ್ನು ಮೇಲೆತ್ತಿ ರಕ್ಷಿಸುತ್ತಾಳೆ. ಹೊರನೋಟಕ್ಕೆ ಮಡಿವಂತಿಕೆಯ ಸನಾತನಿ ಹೆಂಗಸಂತೆ ತೋರಿಬಂದರೂ ಅವಳ ಅಂತರಂಗದಲ್ಲಿ ಮನುಷ್ಯತ್ವ ದೊಡ್ಡ ಪ್ರಮಾಣದಲ್ಲಿ ನೆಲೆಸಿರುವುದನ್ನು ಈ ಸನ್ನಿವೇಶ ಹೃದಯಂಗಮವಾಗಿ ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಅಸ್ಪೃಶ್ಯತೆ ವ್ಯಕ್ತಿಯ ಕೇವಲ ಬಾಹ್ಯಾಚರಣೆಗಳಿಂದ ನಿವಾರಣೆಯಾಗುವುದಿಲ್ಲ, ವ್ಯಕ್ತಿಯ ಅಂತರಂಗದ ಬದಲಾವಣೆ ಮತ್ತು ಪ್ರಾಮಾಣಿಕ ಮಾನವೀಯ ಗುಣದಿಂದ ಮಾತ್ರ ಸಾಧ್ಯ ಎಂಬ ನಿತ್ಯ ಸತ್ಯವನ್ನು ನಾಟಕ ದರ್ಶಿಸುತ್ತದೆ. ಆದರೆ ಯಮುನಾ ಮಾಡಿದ ಅಡುಗೆಯನ್ನು ಊಟ ಮಾಡದ ನಬೀಸಾಬರಿಗೆ ತನ್ನ ಕೈಯಾರ ಚಾ ಕೊಡದ ವೇಣಕ್ಕ ಗಟಾರದಲ್ಲಿ ಬಿದ್ದಿರುವ ಹೊಲೆಯರ ಕೂಸನ್ನು ಎತ್ತುವ ಒಂದು ಮಾನವೀಯತೆಗೆ ಮುಂದಾಗುತ್ತದೆ ಹೊರತು ಅಸ್ಪೃಶ್ಯತಾ ನಿವಾರಣೆ ವೇಣಕ್ಕಳಲ್ಲಿ ಒಂದು ಸಾಮಾಜಿಕ ಬದ್ಧತೆಯಾಗಿ ಪ್ರಶ್ನಾರ್ಹವಾಗಿ ಉಳಿಯುತ್ತದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಗಿಂತ ಕಷ್ಟದಲ್ಲಿರುವ ಕೂಸೊಂದನ್ನು ತನಗೆ ತಿಳಿದ ಮಟ್ಟಿಗೆ ರಕ್ಷಿಸುವುದೇ ದೊಡ್ಡ ಸಾರ್ಥಕತೆ ಎಂಬಂತೆ ಚಿತ್ರಿಸಿರುವುದು ತುಂಬ ಸಮಂಜಸವಾಗಿ ತೋರುತ್ತದೆ. ನೈತಿಕತೆ ಯಾವುದೇ ಕಾಲ ದೇಶದ ಸುಸಂಸ್ಕೃತ ಮನುಷ್ಯನ ಮುಖ್ಯ ಗುಣ. ವ್ಯಕ್ತಿ ತನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕುವುದೇ ನೈತಿಕ ಜೀವನ ಎನಿಸಿಕೊಳ್ಳುತ್ತದೆ. ಆದರೆ ಮನುಷ್ಯ ಲೌಕಿಕ ಬದುಕಿನ ಸುಖಕ್ಕಾಗಿ ತನ್ನ ಆತ್ಮಸಾಕ್ಷಿಯನ್ನು ವಂಚಿಸಿ ನೈತಿಕವಾಗಿ ಅಧೋಮುಖಿಯಾಗಿದ್ದಾನೆ. ಆತ್ಮಸಾಕ್ಷಿಯಂತೆ ನಡೆಯುವುದು, ಇತರ ವಸ್ತು ಮತ್ತು ವ್ಯಕ್ತಿಯನ್ನು ತನ್ನ ಸಹಜೀವಿಯಂತೆ ಕಾಣುವುದು, ಒಳ್ಳೆಯ ಜೀವನ ಮೌಲ್ಯಗಳನ್ನು ಪಾಲಿಸುವುದು ಮೊದಲಾದವುಗಳೆಲ್ಲ ನೈತಿಕ ಚೌಕಟ್ಟನ್ನು ನಿರ್ಧರಿಸಲು ಸಹಾಯಕವಾಗಿದೆ. ಹರಿಜನ್ವಾರದ ದೊಡ್ಡರಾಯರು ಈ ನೈತಿಕ ದಿವಾಳಿತನಕ್ಕೆ ಉತ್ತಮ ಉದಾಹರಣೆ ಎಂದು ಹೇಳ್ಬೋದು. ಯಾಕಂದರೆ ನಬೀಸಾಬರು ಮತ್ತು ವೇಣಕ್ಕರಂತೆ ಅವರವರ ಧರ್ಮಾಚರಣೆಯಲ್ಲಿ ಪೂರ್ಣ ಶ್ರದ್ಧೆ ಉಳ್ಳವರೂ ಅಲ್ಲ, ಅಸಹಾಯಕತೆಯಿಂದ ನೊಂದು ಬಂದವರಿಗೆ ಕೈಲಾದ ಸಹಾಯ ನೀಡುವ ವೇಣಕ್ಕನಂತೆ ಮಾನವೀಯವೂ ಪ್ರಾಮಾಣಿಕವೂ ಆದ ಕಳಕಳಿ ಉಳ್ಳವರೂ ಅಲ್ಲ. ತನ್ನ ಸ್ವಾರ್ಥ ಅಸ್ತಿತ್ವದ ಸಲುವಾಗಿ ಸಮಾಜದ ಮುಗ್ಧ ಜನರನ್ನು ವಂಚಿಸುವ ದೊಡ್ಡರಾಯರಲ್ಲಿ ನೈತಿಕತೆ ಮರೀಚಿಕೆಯಾಗಿದೆ. ಬದಲಾವಣೆ ಮೊದಲಾದ ವಿಷಯಗಳನ್ನು ಕುರಿತು ಸಾಮಾಜಿಕ ನಾಟಕ ಬರೆಯುವ ವಸಂತ ತನಗೆ ಹೆಣ್ಣು ಕೊಟ್ಟ ಮಾವನಿಗೆ ಕನಿಷ್ಠ ಗೌರವವನ್ನು ತೋರಿಸದಿರುವುದು, ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಮಾತನ್ನೇ ಬಂಡವಾಳ ಮಾಡಿಕೊಂಡು ತತ್ಯಾಚಾರಿ ಅಂತಪ್ಪರಂತಹ ಹಿರಿಯರನ್ನು ತನ್ನ ಚೇಳಿನ ಕೊಂಡಿಯಂತಹ ನಾಲಗೆಯಿಂದ ಚುಚ್ಚುತ್ತಾ ಅಲ್ಲಿ ಇಲ್ಲಿ ಕಾಲೆಳೆಯುವುದು, ತನ್ನ ವಿಚಾರಗಳ ಸಕಾರಕ್ಕೆ ಶ್ಯಾಮನಂತಹ ಹುಂಬ ಆದರ್ಶವಾದಿಯನ್ನು ಪ್ರಚೋದಿಸುವುದು ಇತ್ಯಾದಿ ವರ್ತನೆಗಳ ಮೂಲಕ ವಸಂತ ಎಷ್ಟೇ ಆಧುನಿಕದಂತೆ, ವಿಚಾರವಂತನಂತೆ, ಮಾನವತಾವಾದಿಯಂತೆ ತೋರಿ ಬಂದರೂ ಇವನ ಮಾತು ಮತ್ತು ನಡವಳಿಕೆ ನೈತಿಕವಾಗಿ ಪ್ರಶ್ನಾರ್ಹಕವಾಗಿ ಉಳಿಯುತ್ತದೆ. ಅದರಲ್ಲೂ ಮುಖ್ಯವಾಗಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಅನ್ಯ ಧರ್ಮೀಯನಾದ ನಬೀಸಾಬನಲ್ಲಿ ಸೋದರತ್ವ ಕಾಣುವುದು. ಒಂದು ಕಡೆ ಹರಿಜನ್ವಾರ ಆಚರಿಸಲು ಕರೆಕೊಟ್ಟು ಇನ್ನೊಂದು ಕಡೆ ವೈದಿಕ ಸನಾತನಿಗಳನ್ನು ಸಂತೃಪ್ತಿಪಡಿಸಲು ಸನಾತನ ವೈದಿಕ ಧರ್ಮದ ಸಭೆ ನಡೆಸುವುದು, ಹರಿಜನವಾರ ಆಚರಿಸಲು ಉದ್ದೇಶಿಸಿರುವುದು ಅಸ್ಪೃಶ್ಯತಾ ನಿವಾರಣೆಗಾಗಿಯಾಗಲಿ ಅಥವಾ ಹರಿಜನರನ್ನು ಉದ್ಧಾರ ಮಾಡುವುದಾಗಲಿ ಆಗಿರದೆ ಅಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಹರಿಜನ್ವಾರ ನಾಟಕ ಇಂಥದೊಂದು ಪ್ರಶ್ನೆಯನ್ನು ಎತ್ತುವುದರ ಜೊತೆಗೆ ನೈತಿಕ ದಿವಾಳಿತನ ವ್ಯಕ್ತಿ ಮತ್ತು ಸಮಾಜದ ಅಂಧಪತನಕ್ಕೆ ಕಾರಣವಾಗುತ್ತದೆಯೇ ಹೊರತು
ಉದ್ಧಾರವಾಗುವುದಿಲ್ಲ ಎಂಬ ಸಂದೇಶವನ್ನು ನಾಟಕ ಮುಖ್ಯವಾಗಿ ದೊಡ್ಡರಾಯರ ಪಾತ್ರದ ಮೂಲಕ ನಮಗೆ ಕೊಡ್ತಾ ಇದೆ. ಎಷ್ಟೇ ರಾಜಕೀಯ ಮತ್ತು ಸಾಮಾಜಿಕ ತಂತ್ರಗಳನ್ನು ಹೆಣೆದರೂ ಕೊನೆಗೆ ದೊಡ್ಡರಾಯರ ಆಸೆ ಫಲಿಸುವುದೇ ಇಲ್ಲ. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬಂತೆ ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿವು ಕಾಣಿಸಿಕೊಳ್ಳುತ್ತದೆ. ಗಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಕೂಸನ್ನು ಕೈಮುಟ್ಟಿ ಎತ್ತಿರುವ ವೇಣಕ್ಕಳನ್ನು, ವಿಧವೆಯಾಗಿರುವ ಯಮುನಾಳನ್ನು ಮದುವೆಯಾಗುವುದಾಗಿ ಕೈ ಹಿಡಿದು ಬರುತ್ತಿರುವ ಶ್ಯಾಮನನ್ನು ಸನಾತನಿಗಳು ನೋಡಿರುವುದರಿಂದ ದೊಡ್ಡರಾಯರ ರಾಜಕೀಯದ ಆಸೆ ಫಲಿಸದಿರುವುದು ಧ್ವನಿತವಾಗಿದೆ. ಈ ಮೂಲಕ ಜಯ ನೈತಿಕತೆಗೆ ಹೊರತು ಸುಳ್ಳು, ವಂಚನೆ, ಆಷಾಢಭೂತಿತನಗಳಿಗಲ್ಲ ಎಂಬ ಸಂದೇಶವನ್ನು ಈ ನಾಟಕ ನಮಗೆ ನೀಡುತ್ತದೆ. ಹರಿಜನ್ವಾರ ನಾಟಕದಲ್ಲಿ ಬಂದಿರುವಂತಹ ಅರ್ಥಗಳನ್ನು ಮತ್ತು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನಾವು ನೋಡಿಕೊಳ್ಳುವ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ. ಇವಾಗ ನಾವು ಈ ಹರಿಜನ್ವಾರ ನಾಟಕದಲ್ಲಿ ಬಂದಿರುವಂತಹ ಪಾತ್ರಗಳ ಬಗ್ಗೆ ತಿಳ್ಕೊಂಡೆವು, ಹಾಗೆ ಹರಿಜನ್ವಾರದ ಸಾರಾಂಶವನ್ನು ತಿಳ್ಕೊಂಡೆವು. ಇದರಲ್ಲಿ ನಿಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಹರಿಜನ್ವಾರ ಎನ್ನುವಂತಹ ನಾಟಕದಲ್ಲಿ ದೊಡ್ಡರಾಯರು ಪ್ರಧಾನ ಪಾತ್ರ ಆಗಿರುವಂಥದ್ದು. ದೊಡ್ಡರಾಯರು ರಾಜಕೀಯದಲ್ಲಿ ಮೇಲೆ ಹೋಗಬೇಕು ಅಂತ ಹೇಳಿ ಸುಮ್ಮನೆ ನಾಟಕದ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಅವರ ಒಳ ಮನಸ್ಸಿನಲ್ಲಿ ನಿಜವಾದ ಪ್ರೀತಿ ಇರಲಿಲ್ಲ. ಮಗನಾದಂಥ ಶ್ಯಾಮ ಅಂದುಕೊಂಡಿದ್ದ ತಂದೆಗೆ ಇಷ್ಟೊಂದು ಮಾನವೀಯತೆ ಗುಣ ಇದೆ ಅಂತ ಹೇಳಿ ಅವನು ಕೂಡ ವಿಧವೆಯಾದಂಥ ಯಮುನಾಳನ್ನು ವಿವಾಹವಾಗ್ತಾನೆ, ಪ್ರೀತಿಸ್ತಾನೆ, ವಿವಾಹವಾಗ್ತಾನೆ. ಆದರೆ ದೊಡ್ಡರಾಯರ ಪತ್ನಿಯಾದಂತಹ ವೇಣಕ್ಕ ಮೈಲಿಗೆ ಸಂಪ್ರದಾಯವನ್ನು ಆಚರಿಸಿದರೂ ಕೂಡ ಅವಳ ಮನಸ್ಸಿನಲ್ಲಿ ಮಾನವೀಯತೆ ಇದೆ. ಅವಳ ಮನಸ್ಸಿನ ಒಳಗೆ ಒಂದು ಆತ್ಮಸಾಕ್ಷಿ, ಅವಳ ಒಂದು ವೇಣಕ್ಕ ದೊಡ್ಡರಾಯನ ಪತ್ನಿಯಾದಂತಹ ವೇಣಕ್ಕಳಿಗೆ ಮಾನವೀಯತೆ ಇದೆ, ನೈತಿಕತೆ ಇದೆ. ಹಾಗೆ ಶ್ಯಾಮನ ಗೆಳೆಯ ವಸಂತ ಅತ್ಯಾಚಾರಿ, ಆಮೇಲೆ ಇದರಲ್ಲಿ ಅಂತಪ್ಪ, ಈ ಎಲ್ಲ ಪಾತ್ರ ಕೂಡ ಈ ಒಂದು ನಾಟಕದಲ್ಲಿ ನಿಮಗೆ ಹೊಂದಾಣಿಕೆ ಆಗ್ತಾ ಬರುವಂಥದ್ದನ್ನು ಕಾಣ್ಬೋದು. ಒಟ್ಟಿನಲ್ಲಿ ಈ ಒಂದು ನಾಟಕ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಟಕ ಆಗಿದೆ. ಹರಿಜನ್ವಾರ ನಾಟಕದ ಸಂಪೂರ್ಣ ವಿಚಾರ ಇಷ್ಟು. ಸಾರಾಂಶವನ್ನು ನೀವು ತಿಳ್ಕೊಂಡ್ರೆ ಇನ್ನಷ್ಟು ವಿಚಾರಗಳು ನಮಗೆ ಬೇಕು ಅಂತಾದರೆ ಈ ನಾಟಕದ ವಿಶ್ಲೇಷಣೆ ಭಾಗ ಇದೆ ನೋಡಿ. ಸಂಪೂರ್ಣ ವಿಶ್ಲೇಷಣೆಯ ಭಾಗವನ್ನು ಓದ್ಕೊಂಡ್ರೆ ಪ್ರತಿಯೊಂದು ಭಾಗವನ್ನು ಅವರು ವಿಶ್ಲೇಷಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು 1, 2, 3, 4, 5 ಪೇಜಿನಷ್ಟು ವಿಶ್ಲೇಷಣೆ, ಹರಿಜನ್ವಾರ ನಾಟಕದ ವಿಶ್ಲೇಷಣೆ ಭಾಗವನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೇನೆ. ಈ ಒಂದು ವಿಶ್ಲೇಷಣೆಯನ್ನು ನಿಮಗೆ ಅದು ಬೇಕು ಅಂತಾದರೆ ಅದರಲ್ಲಿ ನೋಡಿಕೊಂಡು ಬರಿತಾ ಹೋಗಿ ಅಥವಾ ಅದನ್ನು ಓದ್ಕೊಳ್ತಾ ಹೋಗ್ಬೋದು. ಹರಿಜನ್ವಾರ ನಾಟಕ ನಿಮಗೆ ಇವಿಷ್ಟು ವಿಚಾರ ಗೊತ್ತಿದ್ದರೆ ಮತ್ತೆ ಎಲ್ಲವನ್ನು ಕೂಡ ನೀವು ಬರಿತಾ ಹೋಗ್ಬೋದು. ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಅರ್ಥಗಳು ತುಂಬಾ ಮುಖ್ಯವಾಗಿರುವಂಥ ಅರ್ಥಗಳೆಲ್ಲ ಬಂದಿದೆ ಇದರಲ್ಲಿ. ಕಂದೀಲು ಅಂದರೆ ಲಾಟೀನು, ಕಂದೀಲು ಅಂದರೆ ಲಾಟೀನು. ತ್ರಾಸ ಅಂದರೆ ಕಷ್ಟ. ಅಚ್ಚು ಅಂದರೆ ಮುದ್ರಣ. ಹೌಸು ಅಂದರೆ ಹುಮ್ಮಸ್ಸು. ಪಾವಟಿಕೆ ಅಂದರೆ ಮೆಟ್ಟಿಲು. ಆದರ ಅಂದರೆ ಪ್ರೀತಿ. ಈ ನಾನು ಅಂಡರ್ಲೈನನ್ನು ಹಾಕಿರುವಂತಹ ಪದಗಳು ಹಲವು ಬಾರಿ ಅರ್ಥಗಳನ್ನು ಕೇಳಿರುವಂತಹ ಅರ್ಥಗಳು. ಕಂದೀಲು, ಲಾಟೀನು, ಆದರ, ಪ್ರೀತಿ. ಹವೆ, ಗಾಳಿ. ದವಾನಲ ಅಂದರೆ ಬೆಂಕಿ, ದವಾಲನ, ಬೆಂಕಿ. ಬಿಮ್ಮವಿಸು, ವಿನಂತಿಸು, ಸುರಳೀತ, ಸರಳ, ಕಟ್ಟಿಗೆ, ದೊಣ್ಣೆ. ಗಾವಿಳ ಅಂದ್ರೇನು? ಗಾವಿಳ ಎನ್ನುವಂಥ ಅರ್ಥ ಬಂದಿದೆ, ಅದು ದಡ್ಡ. ಗಾವಿಳ ಅಂದರೆ ದಡ್ಡ. ಗಟಾರ ಅಂದರೆ ಚರಂಡಿ, ಗಟಾರಕ್ಕೆ ಬೀಳುವುದು ಮಗು, ಗಟಾರ ಅಂದರೆ ಚರಂಡಿ. ಸೀಮೆ, ಎಲ್ಲೆ. ಆರ್ಭಕ, ಬಾಲಕ. ವರ್ಷಣೆ, ಮಳೆ. ಧಾಳಿ, ಚೊಂಬು. ಪೀತಾಂಬರ, ರೇಷ್ಮೆ ವಸ್ತ್ರ. ಪತಾಕೆ, ಬಾವುಟ. ಪೃಥ್ವಿ, ಭೂಮಿ. ಪೃಚ್ಛೆ, ಚರ್ಚೆ. ಕಾರ್ಬಾರ ಅಂದರೆ ಜವಾಬ್ದಾರಿ. ಇವಿಷ್ಟು ಹರಿಜನ್ವಾರ ನಾಟಕದಲ್ಲಿ ಬಂದಿರುವಂತಹ ಅರ್ಥಗಳಾಗಿದೆ ಸ್ನೇಹಿತರೆ. ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಯಾವುದು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುವ.
ಅವರು ಈ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳಲ್ಲಿ ಆಯ್ಕೆ ಮಾಡಿ ನಮಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಡುವುದರಿಂದ ನೀವು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಬೇಕು, ಯಾವುದು ಬಂದಿದೆ ಅಂತ ನೋಡಿಕೊಂಡು ನಂತರ ಅದಕ್ಕೆ ವಿವರಿಸ್ತಾ ಹೋದ್ರಾಯಿತು. ಇಲ್ಲಿ ಸುಮಾರು 28 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು. ನಾವು ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ಒಮ್ಮೆ ನೋಡ್ತಾ ಹೋಗುವ. ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯವನ್ನು ನೋಡ್ಕೊಳ್ಳುವ. ಮೊದಲಿಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು, ಅದನ್ನು ನೋಡ್ಕೊಳ್ಳುವ. ನನಗಂತೂ ಕಂಠ ತುಂಬಿ ಬಂದಿತ್ತು. ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವ ಹರಿಜನ್ವಾರ ನಾಟಕದ ಮೊದಲನೇ ಎಳೆಯಿಂದ ಆರಿಸಲಾಗಿದೆ. ದೊಡ್ಡರಾಯರು ಹೆಣ್ಣು ಮಕ್ಕಳ ಶಾಲೆಗೆ ಹೋಗಿದ್ದಾಗ ಅಲ್ಲಿಯ ಮಕ್ಕಳು ದೊಡ್ಡರಾಯರ ಗುಣವರ್ಣನೆ ಮಾಡಿ ಹಾಡುತ್ತಾರೆ. ಈ ಹಾಡನ್ನು ಕೇಳಿದಾಗ ಅಂತಪ್ಪನಿಗೆ ಹಿಡಿಸಲಾಗದಷ್ಟು ಆನಂದವಾಗುತ್ತದೆ. ದೊಡ್ಡರಾಯರ ಬಗ್ಗೆ ಅಸಮಾಧಾನದಿಂದ ವೇಣಕ್ಕ ನುಡಿದಾಗ ಆ ಶಾಲಾ ಪ್ರಸಂಗ ನೆನಪಿಗೆ ಬಂದು ಅಂದು ನನಗಂತೂ ಕಂಠ ತುಂಬಿ ಬಂದಿತ್ತು ಎಂದು ವೇಣಕ್ಕಳಿಗೆ ಹೇಳಿದಂತಹ ಮಾತು. ದೊಡ್ಡರಾಯರ ವ್ಯಕ್ತಿತ್ವದ ಬಗ್ಗೆ ಸ್ವತಃ ಹೆಮ್ಮೆ ಪಡುವ ಅಂತಪ್ಪ ವೇಣಕ್ಕರಲ್ಲೂ ಈ ಆದರ ಹುಟ್ಟಲಿ ಎಂಬ ಇಚ್ಛೆಯನ್ನು ಈ ಮಾತುಗಳು ಸೂಚಿಸುತ್ತದೆ. ಇನ್ನು ಬಂದಿರುವಂತಹ ಪ್ರಶ್ನೆಗಳು ಇದೇ ರೀತಿ ಬರಿಬೇಕು ಅಂತ ಅವರು ನಮಗೆ ತೋರಿಸಿರುವಂಥದ್ದು. ಮನೆಯ ಹೆಂಡಿರು ಮಕ್ಕಳನ್ನು ಮಾರಿ ಹರಿಶ್ಚಂದ್ರ ಆಗಬೇಕು ಅಂತೂ ಮಾಡಿ ಯಾರೋ ಏನು. 2, ಹೊರಗಿನ ದೇವರ ಪಾಪನೂ ಕಟ್ಟಿಕೋತಾರ, ನೀನು ಮುದುಕೆ ಆದೆಯೋ ಏನು. ಅಡಿಗೆಯ ಮನೆಯೊಳಗೆ ಮುನ್ಸಿಪಾಲಿಟಿನೇ ಹೊಕ್ಕದೆ, ಇವನನ್ನು ಕೊಂದ ಕಲ್ಲುಗಳೇ ಇವನ ಗುಡಿ ಕಟ್ಟಲಿ. ಅಜ್ಜ ಯಮುನಾ ಬಾಯಿಯ ಕೈಯಿಂದ ನೀರು ಕುಡಿಯುವೆಯ, ಅನ್ನ ದೊರೆತಲ್ಲಿ ನಮ್ಮ ಛತ್ರ. ಸಮಾಜ ಸೇವೆ ಎಂದರೆ ನಾಟಕದ ತಮಾಷೆ ಎಂದು ತಿಳಿದಿರುವೆಯ, ಜನಿವಾರ ಮಾಡುವುದಂದೆ ಬಿಳೀತಪ್ಪ. ಬೇಕಾದರ ಹರಜನ ಅನ್ನಿ, ಗುಡಿಗೆ ಏನು ಮೈಲಿಗೆ ಅಂಟಿಕೊಳ್ಳುವುದಿಲ್ಲ. ಎಲ್ಲ ಗಂಡಸರ ಧರ್ಮ ಒಂದೇ. ನನ್ನ ನಾಟಕದಲ್ಲಿಯ ವಾಕ್ಯಗಳನ್ನೆಲ್ಲ ನನ್ನ ಮೇಲೆ ತೂರಬೇಡ. ಮಂದಿಯ ಮೃಷ್ಟಾನ್ನಕ್ಕಾಗಿ ಹೂಡಿದ ಹಾರುವವರ ಮದುವೆಯಲ್ಲ ಇದು. ಆ ನಾರಾಯಣಾಚಾರ್ಯ ಆಕಳು ನೋಡಿರುವೆಯ, ಹೊಲೆಯ ಮುಂಡೇಗಂಡರ ಜೋಡಿ ನಾಟಕ ಮಾಡಿದ್ದಿಲ್ಲ ಶ್ರೀರಾಮ. ನಾನು ಬ್ರಾಹ್ಮಣರಾಕೆ ಅಲ್ಲ, ಏಳದು ಬೊಗಳಬಾರದೆ, ಏನದು ಬೊಗಳಬಾರದೆ. ಊರ ಗಂಡಸರೆಲ್ಲ ನೆರೆದಾಗ ಹೆಂಗಸರದೇನು ಕೆಲಸ. ನಾ ಅಂದರೆ ಈಗಿನ ಕಾಲದ ಹುಡುಗರೇರ ಹಾಗ ಅಂತ ತಿಳಿದಿದ್ದೀರಾ. ನಿನ್ನ ಮುಂದೆ ಇನ್ನು ತಲೆ ಒಡೆದುಕೊಂಡರೆ ಸೈ. ಕೆಂಪು ಬಣ್ಣವೆಂದರೆ ಜಾಗೃತಿಯನ್ನು ಜನಿಸುವ ಬಣ್ಣ. ಈ ವಿವಾಹವೆಂದರೆ ಹಳೆಯ ಹಾಳು ರೂಢಿಯ ಧೂಮಪಾತ ಆಕೆ. ನಿನ್ನ ಕೆಲಸ ನನ್ನ ಕೆಲಸ ಎರಡೂ ಒಂದೇ. ಆದರೆ ನನ್ನ ನಾಟಕಗಳು ಚಿರಸ್ಥಾಯಿ, ನಾನು ಅದರ ಮುಂದಿನ ಜನ್ಮದ ಶತ್ರು. ಏನು ಮಾಡಿ ಮುಸಲ ನಗದು, ಹೊಲೆಯರಾದರೆ ಪೆಟ್ಟು ಹತ್ತೋದಿಲ್ಲ. ಇವಿಷ್ಟು ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳು. ನೀವು ಈ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಗೆ ಚಿಂತೆ ಮಾಡಬೇಡಿ, ನೀವು ಅದನ್ನು ನೋಡ್ಕೊಳ್ಳಿ. ಆ ಸಾಲುಗಳು ನಿಮಗೆ ಹರಿಜನ್ವಾರ ನಾಟಕ ಅಂತ ಸರಿಯಾಗಿ ಗೊತ್ತಾಗಬೇಕು. ಅದ ನಂತರದಲ್ಲಿ ನೀವು ಬರಿಬೇಕಾಗಿರುವಂಥದ್ದು ಇಷ್ಟೇ. ಈ ವಾಕ್ಯವನ್ನು ಅಂದರೆ ಅವರು ಕೊಟ್ಟಿರುವಂಥ ವಾಕ್ಯವನ್ನು ಬರೀರಿ ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ. ನಂತರ ಬರೆಯಿರಿ, ಈ ವಾಕ್ಯವನ್ನು ಹರಿಜನ್ವಾರ ಎನ್ನುವ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗರು ಅಂತ ಬರೆದು ಆ ಒಂದು ಹರಿಜನ್ವಾರ ನಾಟಕದಲ್ಲಿ ಆ ಸಣ್ಣ ಪುಟ್ಟ ಸಾರಾಂಶವನ್ನು ಯಾವುದೆಲ್ಲ ನಿಮಗೆ ನೆನಪಿದೆ ಅದನ್ನೆಲ್ಲ ಸ್ವಲ್ಪ ಬರಿತಾ ಹೋಗಿ. ಆ ಸಾಲುಗಳನ್ನು ಒಮ್ಮೆ ನೋಡ್ಕೊಳ್ಳಿ. ಆ ಸಾಲುಗಳಿಗೆ ಸಂಬಂಧದ ರೀತಿಯಲ್ಲಿ ಆ ಒಂದು ವಿಷಯವನ್ನು ಬರಿತಾ ಹೋಗಿ. ಅಷ್ಟೇ ಮಾಡುವಂಥದ್ದು, ಹೆಚ್ಚು ಅದಕ್ಕೆ ನೀವು ಚಿಂತೆ ಮಾಡಬೇಕು ಅಂತ ಇಲ್ಲ. ಇಲ್ಲಿ ಅವರು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ನೋಡಿ, ಜನಿವಾರ ಮಾಡೋ ದಂಧೆ ಬಿಳೀತಪ್ಪ ಅಂತ ಹೇಳಿ. ಅಂದರೆ ಇಲ್ಲಿ ನೀವು ಹರಿಜನ್ವಾರ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ, ಶ್ರೀರಂಗರು ಬರೆದಿದ್ದಾರೆ ಅಂತ ಬರೀರಿ. ನಂತರ ಬರೀರಿ ಹರಿಜನ್ವಾರ ನಾಟಕದಲ್ಲಿ ದೊಡ್ಡರಾಯರು ಸಾಮಾಜಿಕ ಕಳಕಳಿಯನ್ನು ಇರುವಂತೆ ನಾಟಕವನ್ನು ಮಾಡ್ತಾಯಿದ್ರು. ಅವರ ಒಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ರಾಜಕೀಯದಲ್ಲಿ ಮೇಲು ಹೋಗಬೇಕು ಎನ್ನುವಂಥ ಉದ್ದೇಶವಷ್ಟೇ ವಿನಃ ಅವರಿಗೆ ಯಾರ ಮೇಲೂ ಪ್ರೀತಿ ನೈತಿಕತೆ ಏನೂ ಕೂಡ ಇರಲಿಲ್ಲ. ಅವರು ಆ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಅಂದರೆ ಈಗಿನ ಕಾಲದಲ್ಲಿ ಅಲ್ಲಿ ಏನಾಗ್ತಾ ಇತ್ತು ಅಂತ ಜನಿವಾರ ಮಾಡೋ ದಂಧೆ ಬೆಳೀತಪ್ಪ. ಅಂದರೆ ಆ ಜನಿವಾರವನ್ನು
ಎಷ್ಟು ಜನಿವಾರ ಹಾಕ್ಕೊಳ್ಬೇಕು ಎನ್ನುವಂಥ ಒಂದು ಕಾಲ ಹೆಚ್ಚಾಗಿ ಹೋಗಿದೆ. ಅದರಿಂದ ಎಲ್ಲರೂ ಕೂಡ ಜನಿವಾರ ಮಾಡುವಂಥವನ್ನು ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಆ ಒಂದು ದಂಧೆಯೇ ಸ್ಟಾರ್ಟ್ ಆಗಿ ಹೋಗಿದೆ ಆ ಕಾರಣದಿಂದಾಗಿ ಅಂತ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು. ಅದಕ್ಕೆ ಅವರು ಸರಿಯಾಗಿ ಇಲ್ಲಿ ವಾಕ್ಯಗಳನ್ನು ನಮಗೆ ಕೊಡಲಿಲ್ಲ. ನಾವು ಅದನ್ನು ಇಲ್ಲಿ ನೋಡಿ, ಈ ಒಂದು ಸಾಲುಗಳಲ್ಲಿ ಕೊಟ್ಟಿದ್ದಾರೆ ನೋಡಿ, 188ರ ಸಾಲುಗಳಲ್ಲಿ ನೋಡಿ. ಅಂತಿಮವಾಗಿ ನಾಟಕದಲ್ಲಿ ಮೊದಲಿನಿಂದ ಕೊನೆಯವರೆಗೆ ಮುಖ್ಯವಾಗಿ ವಸಂತ, ತತ್ಯಾಚಾರಿ, ಅಂತಪ್ಪ, ವೇಣಕ್ಕರ ಮಾತುಗಳು ಮೊಣಚಾದ ವಿಡಂಬನೆಯಿಂದ ಕೂಡಿದ್ದು ನಾಟಕದ ಪರಿಣಾಮವನ್ನು ಹೆಚ್ಚಿಸಿದೆ. ನಾಟಕದ ವಸ್ತು ಮತ್ತು ಕಥೆಗೆ ಸೂಕ್ತವಾದ ಅರ್ಥಪೂರ್ಣವಾದ ಹೆಸರನ್ನು ಶ್ರೀರಂಗರು ಬಳಸಿದ್ದಾರೆ. ಈ ಹೆಸರು ಅರ್ಥಪೂರ್ಣವಾಗಿದೆ, ಪರಿಣಾಮಕಾರಿಯಾಗಿದೆ, ಪ್ರಚೋದನಕಾರಿಯಾಗಿದೆ ಹಾಗೂ ವಿಡಂಬನಾತ್ಮಕವಾಗಿದೆ. ಈ ಮಾತಿನ ಬಳಕೆಯಲ್ಲಿ ಶ್ರೀರಂಗರ ಶಬ್ದ ಚಾತುರ್ಯ ಎದ್ದು ಕಾಣುತ್ತದೆ. ಈ ಹೆಸರನ್ನು ಮೊದಲು ಹೇಳುತ್ತಿದ್ದಂತೆಯೇ ಹರಿಜನ್ವಾರ ಎಂಬುದು ಸಂಪ್ರದಾಯಸ್ಥ ಬ್ರಾಹ್ಮಣರು ಉಪನಯನದ ನಂತರ ಧರಿಸಿಕೊಳ್ಳುವ ಜನಿವಾರವನ್ನು ಸೂಚಿಸುತ್ತದೆ. ಹರಿಜನ್ವಾರ ಜನಿವಾರವನ್ನು ಸೂಚಿಸುವಂಥದ್ದು. ಸಂಪ್ರದಾಯಸ್ಥರ ಬ್ರಾಹ್ಮಣರು ಉಪನಯನದ ನಂತರ ಧರಿಸುವಂಥದ್ದು ಜನಿವಾರ. ಅದನ್ನು ಅವರು ಈ ಒಂದು ಶೀರ್ಷಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಹರಿಜನ್ವಾರ. ಈ ವಸ್ತುವಿಗೆ ಸಂಬಂಧಿಸಿದ ನಾಟಕವಿರಬೇಕು ಎನಿಸುತ್ತದೆ. ಆದರೆ ನಾಟಕದ ಕೊನೆಯಲ್ಲಿ ಹಿಂಗಾದರ ಮಾಡೋದೇನು ಅಂತೀನಿ ಎಂಬ ಅಂತಪ್ಪ ಮಾತಿಗೆ ವಸಂತ ಅಜ್ಜ ಹರಿಜನ್ವಾರ ಎಂದು ಪ್ರತಿಕ್ರಿಯಿಸುವುದನ್ನು ಗಮನಿಸಿದಾಗ ಹರಿಜನ್ವಾರ ಎಂಬ ಮಾತು ಜನಿವಾರವನ್ನು ಹರಿ ಅಂದರೆ ತುಂಡು ಮಾಡು ಎಂಬ ಅರ್ಥವನ್ನು ನೀಡುವಂಥದ್ದು. ಈಗ ನಾಟಕದ ಒಂದು ಶೀರ್ಷಿಕೆ ಹರಿಜನ್ವಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹರಿಜನ್ವಾರ ಅಂತ ಹೇಳಿದರೆ ಜನಿವಾರ ಅಂದರೆ ಬ್ರಾಹ್ಮಣರು ಉಪನಯನದ ನಂತರ ಧರಿಸುವಂತಹ ಈ ಒಂದು ನೂಲು, ಅದಕ್ಕೆ ಜನಿವಾರ ಅಂತ ಹೇಳುವಂಥದ್ದು. ಆ ಒಂದು ದಂಧೆ ಬೆಳೀತಪ್ಪ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ನಮಗೆ ಗೊತ್ತಾಗುವಂಥದ್ದು. ಇದುವರೆಗೆ ವೈದಿಕ ಸಂಪ್ರದಾಯ ಆಚರಣೆಗಳು ಇನ್ನು ಮುಂದೆ ತುಂಡಾಗಲೇಬೇಕು. ಅಸ್ಪೃಶ್ಯತೆ ನಿವಾರಣೆ, ವಿಧವಾ ವಿವಾಹ, ಹರಿಜನರುದ್ಧಾರಗಳು ಆಗಲೇಬೇಕೆಂಬ ಧ್ವನಿಗಳು ವ್ಯಕ್ತವಾಗ್ತದೆ. ಬಹಳ ಮುಖ್ಯವಾಗಿ ಹರಿಜನರನ್ನು ಗುಡಿಗೆ ಪ್ರವೇಶಿಸುವ ಹರಿಜನರ ಉದ್ಧಾರಕ್ಕೆ ಕೊಂಕ ಕಟ್ಟಿ ನಿಲ್ಲುವ ದಿನವನ್ನು ಹರಿಜನವಾರ ಎಂದು ಆಚರಿಸಬೇಕು ಎಂದು ದೊಡ್ಡರಾಯರ ಆಷಾಢ ಭೂತಿತನದ ವಿಡಂಬನೆಯಾಗಿ ಹರಿಜನ್ವಾರ, ಜನಿವಾರ ಎಂಬ ಹೆಸರನ್ನು ಈ ನಾಟಕಕ್ಕೆ ಕೊಟ್ಟಿರುವಂಥದ್ದು. ಈ ನಾಟಕದಲ್ಲಿ ಇನ್ನಷ್ಟು ವಿಚಾರಗಳು ಬೇಕು ಅಂತಾದರೆ ನೀವೇನು ಮಾಡಬೇಕು, ಅದರ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಓದ್ಕೊಳ್ತಾ ಹೋಗಬೇಕು. ವಿಶ್ಲೇಷಣೆಯನ್ನು ಓದ್ತಾ ಹೋದಾಗ ನಮಗೆ ಇನ್ನಷ್ಟು ವಿಚಾರಗಳು, ಶ್ಯಾಮ ಏನೆಲ್ಲ ಹೇಳ್ತಾನೆ, ಯಮುನಾ ಜೊತೆ ಯಾವ ರೀತಿ ಅವನು ಮದುವೆ ಆಗ್ತಾನೆ ಅಂತ ಹೇಳುವಂಥದ್ದು ಎಲ್ಲವನ್ನು ಕೂಡ ಅವರು ವಿಶ್ಲೇಷಣೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ವಿಶ್ಲೇಷಣೆಯ ಭಾಗದಲ್ಲಿದೆ ನೋಡಿ. ನಾಟಕದ ವಿಶ್ಲೇಷಣೆ ಪುಟ ಸಂಖ್ಯೆ 180ರಲ್ಲಿದೆ. 180ರಲ್ಲಿ ನಾಟಕದ ವಿಶ್ಲೇಷಣೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇವಿಷ್ಟು ನಾವು ನೋಡಿದರೆ ಹರಿಜನ್ವಾರ ನಾಟಕವನ್ನು ನಮಗೆ ಬರೀಲಿಕ್ಕಾಗ್ತದೆ. ಇದರಲ್ಲಿ ನಿಮಗೆ ಮುಖ್ಯ ವಿಚಾರ ಗೊತ್ತಿದ್ದರೆ ಸಾಕು. ಜಾಸ್ತಿ ಗೊತ್ತಿದ್ದರೆ ನಿಮಗೆ ತುಂಬ ಬರೀಲಿಕ್ಕೆ ಆಗೋದಿಲ್ಲ. ಕನ್ನಡ ಪರೀಕ್ಷೆ ಅಂತ ಬರೆಯುವಾಗ ನಾವು ಆದಷ್ಟು ಬೇಗ ಫಾಸ್ಟಾಗಿ ಎಲ್ಲವನ್ನು ಕೂಡ ಬರೀಬೇಕು. ಆದ್ದರಿಂದ ಸಾರಾಂಶಕ್ಕೆ ತಕ್ಕಂತೆ ಅದರಲ್ಲಿ ಅವರು ಯಾವ ರೀತಿ ಸಾರಾಂಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ನೋಡಿ, ಅವರು ಸಾರಾಂಶವನ್ನೇ 2-3 ಪುಟ, 1 2 3 4 ಪುಟದಷ್ಟು ಸಾರಾಂಶವೇ ಇರುವುದರಿಂದ ಇವಿಷ್ಟು ಇದ್ದರೆ ನಮಗೆ ಸಾಕು. ಇದರಿಂದ ಹೆಚ್ಚು ಇದ್ದರೆ ನಮಗೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬಾ ಫಾಸ್ಟಾಗಿ ಬರಿಬೇಕಾಗಿರೋದ್ರಿಂದ ನಾವು ಅದನ್ನು ಇಷ್ಟು ಸಾರಾಂಶದ ರೀತಿಯಲ್ಲಿ ಬರೆದ್ರೆ ಸಾಕು.
ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇದರಲ್ಲಿರುವಂತಹ ಅರ್ಥಗಳನ್ನು ಕೂಡ ಸರಿಯಾಗಿ ಕಲಿತ್ಕೊಳ್ಳಿ. ಅರ್ಥಗಳನ್ನೆಲ್ಲ ನಾನು ಪ್ರತ್ಯೇಕವಾಗಿ ಕೊಟ್ಟಿದ್ದೇನೆ, ಅದು ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಹಾಗೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಧನ್ಯವಾದಗಳು.